ವೆಂಕಟನಾಥ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಪ್ರದಾಯ ಜ್ಞಾನಪ್ರದಾಯ ದುಃಖ ಸತ್ಕಾರಣನೇ ವಿತದಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯ. ಇದು ಅಧ್ಯಾಯದಲ್ಲಿ ಒಂದು ಚಿಕ್ಕ ಅಧ್ಯಾಯ, 63 ಶ್ಲೋಕ ತಾನಿದೆ. ಇದರಲ್ಲಿ ನಾವು ಒಂದು 5 ಶ್ಲೋಕ ನೋಡಿರು. ಏನು ಅಂತಂದ್ರೆ, ಚಾರ್ವಾಕ ಎಂಬುದಾಗಿರ್ತಕ್ಕಂಥ ಒಬ್ಬ ದುರ್ಯೋಧನ ಸ್ನೇಹಿತನಾಗಿರ್ತಕ್ಕಂಥವ ಯತಿ ವಿಶ್ವ ಇರ್ತಕ್ಕಂಥ ಹಾಕಿಟ್ಟು ಬಂದು ಧರ್ಮರಾಜನಾಗಿರ್ತಕ್ಕಂಥವನ್ನ ತುಂಬಾ ಹೀಕಾರವಾಗಿರ್ತಕ್ಕಂಥದ್ದು ಮಾಡಿದ. ಆಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಇರ್ತಕ್ಕಂಥವರು ಮಂತ್ರದಿಂದ ಅವನ್ನ ಭಸ್ಮವಾಗಿರ್ತಕ್ಕಂಥದ್ದು ಮಾಡಿರು. ಅದನ್ನು ನೋಡಿ ಧರ್ಮರಾಜನಾಗಿರ್ತಕ್ಕಂಥವ ಒಂದು ಯತಿಗಳನ್ನ ಈ ಪ್ರಕಾರವಾಗಿ ಭಸ್ಮ ಮಾಡಿಬಿಟ್ರಲ್ಲ, ಹಾಗೆ ಸಂಕಟಪಟ್ಟ. ಆಗ ಪರಮಾತ್ಮ ಕೃಷ್ಣ ಒಂದು ಮಾತು ಹೇಳಿದ, ಸುಯೋಧನ ಶೈವ ಶಕ ಸಪಾಪ. ಪರಮ ಪಾಪಿಷ್ಣ ಇರ್ತಕ್ಕಂಥವ, ದೈತ್ಯನಾಗಿರ್ತಕ್ಕಂಥವ, ಅವ ದುರ್ಯೋಧನ ಸ್ನೇಹಿತನಾಗಿರ್ತಕ್ಕಂಥವ, ಅವ ಒಳ್ಳೆ ಮಲ್ಲ, ಏನು ಸಂಕಟ ಪಡಬೇಡ ಎಂಬುದಾಗಿ ಹೇಳಿದ. ಅದನ್ನ ಕೇಳಿ ಇದೀರಿತ ಶಾಂತಮನ ಸ ವಿಪ್ರಾಜ್ಞೆ, ಇದು ಕೇಳಿ ಧರ್ಮರಾಜನ ಮನಸ್ಸಾಗಿರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದಾಯ್ತು. ಅದರಿಂದ ಏನಂದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ, ತನ್ನ ಸೇವಕರಿಗೆ, ಪ್ರಜಾ ಇತ್ಯಾದಿಗಳಿಗೆ ಅನೇಕ ದಾನ ಧರ್ಮಗಳಾಗಿರ್ತಕ್ಕಂಥದ್ದು ಕೊಟ್ಟು ರಾಜ್ಯವಾಗಿರ್ತಕ್ಕಂಥದ್ದು ಪರಿಪಾಲನಕ ಮಾಡಕ್ಕೆ ಆರಂಭಿಸಿದ. ಆರಂಭಿಸೋಣೆ ಸಿಂಹಾಸನದಲ್ಲಿ ಕೂತ್ಕೊಂಡೆ ಒಂದು ಸಂದೇಹವನಿಗೆ ಬಂತು. ಏನಂತಂದ್ರೆ, 7ನೇ ಶ್ಲೋಕ ತುಂಬಾ ಮುಖ್ಯ. ಈ 7ನೇ ಶ್ಲೋಕ ಉತ್ತರ ನಿಮಗೆ ಒಂದು ನೆಕ್ಸ್ಟ್ ಅಧ್ಯಾಯ 30ನೇ ಅಧ್ಯಾಯದಲ್ಲಿ ಇದಕ್ಕೆ ಉತ್ತರವಾಗಿರ್ತಕ್ಕಂಥದ್ದು ಬರೋದು. ಈ 7ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನಂದ್ರೆ, ಸಹ ಭೀಷ್ಮದ್ರೋಣ ಕರ್ಣಾಭ್ಯಾಂ ಬಹುಧ ಅಬಹುಧ ದುರ್ಯೋಧನಸ್ಯ ಚ ಪಾಪಶಂಕಿ ತೃಪ್ತಿಮಾನು ರಾಜ್ಯ ತ್ಯಾಗೆ ಮನೋಜತೆ. ನಂಗೆ ರಾಜ್ಯವಾಗಿರ್ತಕ್ಕಂಥದ್ದು ಬೇಡ. ಎದಕ್ಕೆ ಅಂತಂದ್ರೆ, ನಾವು ಬಂದು ಭೀಷ್ಮಾಚಾರ್ಯನ್ನು ವಧ ಮಾಡಿದ್ದು, ದ್ರೋಣಾಚಾರ್ಯನ್ನು ವಧ ಮಾಡಿದ್ದು, ಕರ್ಣನ ವಧ ಮಾಡಿದ್ದು, ದುರ್ಯೋಧನ ವಧ ಮಾಡಿದ್ದು, ಅವರೆಲ್ಲ ಹುಟ್ರು. ಅದರಿಂದ ಸಂದೇಹ ಇಲ್ಲ. ಆದ್ರೆ ಅವರವರೆಗೆ ನಾವು ವಧ ಮಾಡಿರ್ತಕ್ಕಂಥದ್ದು ನ್ಯಾಯವಾಗಿರ್ತಕ್ಕಂಥ ಧರ್ಮಯುದ್ಧದಲ್ಲಿ ಹೆಂಗ್ ಮಾಡ್ಬೇಕು ಆ ಪ್ರಕಾರವಾಗಿ ಮಾಡಲ್ಲ. ಆದ ಕಾರಣ ನಂಗೆ ರಾಜ್ಯವಾಗಿರ್ತಕ್ಕಂಥದ್ದು ಬೇಡ ಅಂತ ಸಿಂಹಾಸನ ಕಡೆಗಿಳಿದ. ಆಗ ಸಹ ಅನುಜೈ ಚಂದ ನೋಡ್ರಿ, ಅನುಜೈ ಕೃಷ್ಣಯ ವಿಪ್ರೈ ಅಭ್ಯುಕ್ತ ಧರ್ಮಶಾಸನ ಭೀಮಂ ಸಂಪ್ರಾರ್ಥೈವ ಪಲ್ಗುಣಂ. ಆಗ ಮತ್ತೆ ಏನಂದ್ರೆ, ಅವ್ರು ತಮ್ಮಂತರಾಗಿರ್ತಕ್ಕಂಥವ್ರು ಎಲ್ಲಾರು ಹೇಳಿರು. ಅಷ್ಟು ಮಾತ್ರ ಅಲ್ಲ, ದ್ರೌಪದಿ ಆಗಿರ್ತಕ್ಕಂಥವ್ರು ಹೇಳಿರು, ಬ್ರಾಹ್ಮಣ ಆಗಿರ್ತಕ್ಕಂಥವ್ರು, ನಾರದರು ಎಲ್ಲ ಹೇಳಿರು. ಧರ್ಮರಾಜ ಅವರು ವಿಡಿಯೋ ಆನ್ ಮಾಡ್ಕೊಳ್ಳಿ ಆನಂದ್. ಕೇಳಿಸತ್ಯ ಅವರು ಸಂಹಾರ ಮಾಡಿರ್ತಕ್ಕಂಥದ್ದನ್ನೇ ಯಾವ ವಿಧವಾಗಿರ್ತಕ್ಕಂಥ ಅನ್ಯಾಯವೂ ಇಲ್ಲ, ನ್ಯಾಯದಿಂದ ತಾನು ಮಾಡಿದ್ದಾರೆ ಅಂತ ನಿಮಗೆ ಅರ್ಥ ಆಗಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತಾನೆ. ಈಗ ನಿಮ್ಮ ಹತ್ರದಿಂದ ಒಂದು 100 ರೂಪಾಯಿನ ಕದ್ದು ತಗೊಂಡೋಗಿ ತಿರುಪತಿ ಹುಟ್ಟಿನ ಹಾಕಿದೆ ಅಂದ್ರೆ ಅದರಿಂದ ನಂಗೆ ಪುಣ್ಯ ಬರದ ಬರಬಾರ್ದು. ಅದ ಕಾರಣ ನಾವು ರಾಜ್ಯವಾಗಿರ್ತಕ್ಕಂಥದ್ದನ್ನ ಧರ್ಮದಿಂದ ಮಾಡಲ್ಲ, ಅಧರ್ಮದಿಂದ ಇವ್ರನ್ನ ಸಂಹಾರ ಮಾಡಿದ್ದಾರೆ. ಆದ ಕಾರಣ ಈ ರಾಜ್ಯದಿಂದ ಕುಟುಂಬದಿಂದ ಹಾಗೆ ತಡೆಯಿಂದ ಧರ್ಮರಾಜ. ಆಗ ತಸ್ಮಿನ್ ಕ್ರುದ್ಧೇ ನಿಬಮ್ಮವು. ಆಗೇನಾಯ್ತು ಅಂದ್ರೆ, ಭೀಮಸೇನ ದೇವರೇನೋ ಮಾತಾಡ್ಲಿಕ್ಕೆ ಬಂದ್ರು. ಆಗ ಧರ್ಮರಾಜ ಹೇಳಿದ, ನೀವ್ ಮಾತಾಡ್ಬೇಡಪ್ಪ, ನಂಗೆ ನಿನ್ನ ಮಾತು ಬೇಡ, ಸರ್ವಜ್ಞ ನಿನ್ ಮಾತು ಬೇಡ. ಅರ್ಜುನ ಏನೋ ಮಾತಾಡ್ಲಿಕ್ಕೆ ಬಂದ. ಒಂದು ಅರ್ಜುನ ನೀ ಮಾತಾಡ್ಬೇಡ, ನೀ ಕೂಸಂಗ, ನಿಂಗೊಂದು ಧರ್ಮ ಸೂಕ್ಷ್ಮವನ್ನ ತಿಳಿದು, ಆದ ಕಾರಣ ನೀ ಮಾತಾಡ್ಬೇಡ ಅಂತ ಹೇಳಿದ. ಅರ್ಜುನ ಮೇಲೆ ಕೋಪಿಸಿದ. ಆಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಒಂದು ಪ್ರೇಮೆ ಹೇಳಿದ್ರು, ತಸ್ಮಿನ್ ಕೃತ್ಯ ನೃಪಮಾವು. ನೀ ಕೋಪಿಸಿದ್ದ ಈ ಅರ್ಜುನ ಇರ್ತಕ್ಕಂಥ ಯಾರು ತಿಳ್ಕೊ, ಸಾಕ್ಷಾತ್ ಇಂದ್ರ ದೇವರು ಧರ್ಮರಾಜ ನಿನ್ನಗಿಂತ ತುಂಬಾ ತಾರತಮ್ಯ ತುಂಬಾ ದೊಡ್ಡವನಾಗಿ
ಆದ ಕಾರಣ ಅವ್ರ ಮೇಲೆ ಕೋಪಿಸಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿದ್ರು. ಅದಕ್ಕೆ ನೆಕ್ಸ್ಟ್ ಶ್ಲೋಕ ನೋಡಿ ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಏನಂತಂದ್ರೆ ಇವನು 3 ತಮ್ಮಂದಿರು 4 ತಮ್ಮಂದಿರು ಹೇಳಿದ್ದು, ದ್ರೌಪದಿ ಹೇಳಿದ್ದು, ನಾರದ ಹೇಳಿದ್ದು, ಬ್ರಾಹ್ಮಣ ಹೇಳಿದ್ದು, ಇಷ್ಟು ಹೇಳಿದ್ದು. ಅದಕ್ಕೆ ಆಮೇಲೆ ಏನು ಅಂತಂದ್ರೆ ಸ್ನೇಹಾದೇವ ಸೋಪಿ ಧರ್ಮೋಪಿ ಐಮಿತಿ ವಾದಿನ, ನೀವೆಲ್ಲ ಅರ್ಜುನನ್ ಮೇಲಿರ್ತಕ್ಕಂಥ ಸ್ನೇಹದಿಂದ ಇಂಥ ಮನೆ ಹೇಳ್ತಾ ಇದ್ದೀರಿ. ಹಾಗೆ ಅಲ್ಲಿ ಬಂದು ಏನಂದ್ರೆ ವೇದವ್ಯಾಸ ದೇವರು ಮತ್ತು ಯಾದವ ಕೃಷ್ಣ ಇಬ್ರು ಹೇಳ್ತಾರೆ, ದೇವರ ಮಾತಿನ ಕೇಳಿ ನಡೆಯಾಗ್ತಾನೆ ಮೊದಲ ಧರ್ಮ. ಬಾಕಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ ಅದಕ್ಕಿಂತ ಕಡಿಮೆ ಆಗಿರ್ತಕ್ಕಂಥದ್ದು. ವೇದವ್ಯಾಸ ದೇವರು ಹೇಳ್ತಾರೆ, ನೀವು ಧರ್ಮರಾಜ ಅವರು ಸಂಹಾರ ಮಾಡಿದ್ದು ಧರ್ಮದಿಂದ ಮಾಡಿದ್ದಿ, ಧರ್ಮದಿಂದ ಪ್ರಕಾರವಾದ ಇದೆ, ನೀವು ಸಂಕಟ ಪಡಬೇಡ ಅಂತಂದ್ರು. ಅದೇ ಮಂದಿ ಕೃಷ್ಣ ಪರಮಾತ್ಮರು ಹೇಳಿದ. ಆಗಲೂ ಅವರಿಗೆ ಸಂದೇಹ ಬರುವಣೆ, ಅವರ ಮನಸ್ಸು ಸರಿಯಾಗಲ್ಲ. ಇಷ್ಟೇ ಹೇಳಿದ್ರು ಕೂಡ ಹೇಳೋಣೆ. ಆಗ ನೋಡು ನಿನ್ನ ಭೀಷ್ಮಾಚಾರ್ಯರೇ ಕರ್ಕೊಂಡು ಹೋಗ್ತಾನೆ. ಯಾರ ಮೇಲೆ ಇವನ್ನ ಸಂಹಾರ ಮಾಡಿರೋ ಆ ಭೀಷ್ಮಾಚಾರ್ಯರ ಪ್ರಾಣ ಇನ್ನೂ ಹೋಗಲ್ಲ. ಅವರು ಒಂದು ವೇಳೆ ಬಂದು ನನ್ನ ಅನ್ಯಾಯವಾಗಿ ಮುಂದೂಟರು ಹಾಗೆ ಅಂತ ಹೇಳಿದ್ರೆ ಆಗಲು ಅದು ಹೇಳಿದ್ರೆ ಅವನಿಗೆ ಭೀಷ್ಮಾಚಾರ್ಯರು ಮಾತಾಡ್ತಾನೆ ಭೇದವಾಕ್ಕಂಗೆ. ಆದ ಕಾರಣ ಎಲ್ಲರೂ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ ಕಾರಣ ಧರ್ಮರಾಜನ ಇರ್ತಕ್ಕಂಥ ಅವನ ವೇದವ್ಯಾಸ ದೇವರು, ಯಾದವ ಕೃಷ್ಣ, ನಾರದನು, ಋಷಿಗಳು ಎಲ್ಲ ನೇರ ಭೀಷ್ಮಾಚಾರ್ಯ ಹೋದರು. ಆಗ ಭೀಷ್ಮಾಚಾರ್ಯ ಹೋಗೋಣ ಇವ ಬಣ್ಣಕ್ಕೆ ಧರ್ಮರಾಜನಿಗೆ ಪ್ರಶ್ನೆ ಕೇಳಲಿಕ್ಕೆ ನಾಚಿಕೆ ಆಯಿತು, ಗಮ್ಮತ್ತಿದ್ದ. ಆಗ ಒಂದು ಮಾತು, ಇದು ಮುಖ್ಯವಾದ ನೀವು ಯಾಕೆ ಬರಬೇಕು, ಇದಕ್ಕೆಂದ್ರೆ ಅನುಶಾಸನ ಪರ್ವದಲ್ಲಿ ನೀವು ನೋಡಿದ್ರೆ ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ರು ಧರ್ಮರಾಜಗೆ. ಆ ಉಪದೇಶವಾಗಿರ್ತಕ್ಕಂಥದ್ದು ಒಂದು ದೊಡ್ಡ ಚಾಪ್ಟರ್ ಮಹಾಭಾರತವಾಗಿರ್ತಕ್ಕಂಥದ್ದೇ. ಆಗ ಭೀಷ್ಮಾಚಾರ್ಯರು ಮಾಡಲ್ಲ, ಇಲ್ಲಿ ಆಚಾರ್ಯರು ಹೇಳ್ತಾರೆ. ಅಲ್ಲಿ ನೋಡ್ರಿ, ಆಗ ಹೇಳೋಣೆ ತತ್ರ ಉವಾಚ ಅಖಿಲಾನ್ ಧರ್ಮಾನ್ ಕೃಷ್ಣ ಭೀಮ ಶರೀರಕ. ಕೃಷ್ಣ ಪರಮಾತ್ಮನೇ ಒಂದು Padmaja, your audio is on, Padmaja. ಸರಿಯಾಗಿದೆಯಾ? ಸರಿಯಾಗಿದೆ. ಕೃಷ್ಣ ಪರಮಾತ್ಮರೇ ಇದೊಂದು ಮುಖ್ಯ ಸಲಹೆ ಯಾಕಂದ್ರೆ ಭೀಷ್ಮಾಚಾರ್ಯರು ಧರ್ಮರಾಜನ ಉಪದೇಶ ಮಾಡಿದ್ದಲ್ಲ, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಒಂದು ರೂಪದಲ್ಲಿ ಭೀಷ್ಮಾಚಾರ್ಯರೊಳಗೆ ನುಗ್ಗಿ ಅವತಾನೆ ಸಣ್ಣದಿರ್ತಕ್ಕಂಥದ್ದು ಉಪದೇಶ ಮಾಡ್ತಾನೆ. ಆ ಭೀಷ್ಮಾಚಾರ್ಯರ ಬಾಯಿಂದ ಬಂದರೆ ತಾನೆ ಈ ಧರ್ಮರಾಜಗೆ ಸ್ಯಾಟಿಸ್ಫೈ ಆಗಲ್ಲ ಅಂತ ಕರ್ಕೊಂಡು ಹೋಗಿದ್ದಾರೆ. ಆಗ ಭೀಷ್ಮಾಚಾರ್ಯರು 2 ಶ್ಲೋಕ ಹೇಳ್ತಾರೆ ನೋಡ್ರಿ. ಅವರ ವಿನಯ, ಅವರ ಹ್ಯುಮಿಲಿಟಿ. ಏಕೆಂದ್ರೆ ಒಂದು ವಿಷಯದಲ್ಲಿ ನೀವು ನೋಡಿದ್ರೆ ಈ ದೊಡ್ಡ ದೊಡ್ಡ ದೈವತೆಗಳೆಲ್ಲ ಬಿಟ್ಟು ಭೀಷ್ಮಾಚಾರ್ಯರು. ಆಗ ಭೀಷ್ಮಾಚಾರ್ಯರು ಒಂದು ಮಾತಾಡ್ತಾರೆ, ಭೀಷ್ಮೋಪ್ಯಾಹ ಹರಿಪಾರ್ಥ ಬೋಧನೀಯ ಸ್ವಶೈಲಿ ಕಾಶಕ್ತಿ ಮಮ ದೇವೇಶ. ಆದ ಕಾರಣ ಕೃಷ್ಣ ಪರಮಾತ್ಮ ಈ ಕರ್ಕೊಂಡು ಬನ್ನಿ ಧರ್ಮರಾಜ ಭೀಮಸೇನ ಇವರು ಅರ್ಜುನ ಇವರಿಗೆಲ್ಲ ನಾನು ಉಪದೇಶ ಮಾಡಲಿಕ್ಕೆ ನಂಗೆ ಏನು ಯೋಗ್ಯತೆ ಇದೆ, ನಂಗೆ ಏನು ಶಕ್ತಿ ಆಗಿರ್ತಕ್ಕಂಥದ್ದಿದೆ. ಹಾಗೆ ಭೀಷ್ಮಾಚಾರ್ಯರು ಹೇಳಿ ಬಂದು ಮಾತಾಡೋದಿಲ್ಲ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲ ನೀವು ಹಂಚಿಕೆ ಬೇಡ್ರಿ ಇತ್ಯುಕ್ತ ಭಗವಾನ್. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನು ಅಂತಂದ್ರೆ, ತತ್ಕೀರ್ತಿ ನಿಮಗೆ ಭೂಲೋಕದಲ್ಲಿ ಒಳ್ಳೆ ಕೀರ್ತಿ ಬರಬೇಕು. ಭೀಷ್ಮಾಚಾರ್ಯರು ಉಪದೇಶವಾಗಿರ್ತಕ್ಕಂಥದ್ದು ಮಹಾಭಾರತದಲ್ಲಿ ಬೇರೆ ಬೇರೆ ಸೆಕ್ಷನ್ ಅದು. ಭೀಷ್ಮಾಚಾರ್ಯರು ಉಪದೇಶ ಧರ್ಮರಾಜ ಮಾಡಿದ್ದು ಒಂದು ಭಾಗ್ಯ ಇಲ್ಲ, ಒಂದು ನೀತಿಯಾಗಿರ್ತಕ್ಕಂಥದ್ದು ಭಾಗ್ಯ ಇಲ್ಲ, ಅಷ್ಟೇ ನೀತಿಗಳಾಗಿರ್ತಕ್ಕಂಥದ್ದು ಹೇಳಿದ್ದಾರೆ. ಅಂತ ಬಾರಿ ಕೀರ್ತಿ ನಿಮಗೆ ಬರಬೇಕು ಅಂತ ಹೇಳಿ ನಾನು ನಿಮ್ಮ ಬಾಯಿನ ಹಚ್ತಾ ಇದ್ದೇನೆ, ನಾನೇ ಒಳಗಿದ್ದ ಹೇಳ್ತೇನೆ. ಆದ ಕಾರಣ ನೀವು ಬಂದು ಏನು ಸಂಕೋಚ ಪಡಬೇಡ್ರಿ ಎಂಬುದಾಗಿ ಪರಮಾತ್ಮ ಹೇಳಿ, ಸೂಕ್ಷ್ಮ ತತ್ವಮಪಿ ಸೂಕ್ಷ್ಮ ಇರ್ತಕ್ಕಂಥ ತತ್ವವಲ್ಲ ನಿಮ್ಮ ಬಾಯಿಂದ ಬರಂಗ್ ಮಾಡ್ತಾನೆ ಎಂಬುದಾಗಿ ಹೇಳಿ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವರು ಉಪದೇಶವಾಗಿರ್ತಕ್ಕಂಥದ್ದು ಮಾಡಕ್ಕೆ ಆರಂಭಿಸ್ತಾರೆ. ಮೊದಲನೇ ಏನು ಹೇಳ್ತಾರೆ ಅಂದ್ರೆ ರಾಜಧರ್ಮ. ರಾಜಧರ್ಮ ಅಂದ್ರೆ ಏನು ಅಂತಂದ್ರೆ ರಾಜ್ಯ ಪ್ರಥಮತಃ ಧರ್ಮ
ಭಗವದ್ ಧರ್ಮ ಪಾಲನ ಮುಖ್ಯ. ಇದು ಒಂದಿತ್ತು ಅಂದ್ರೆ ಈಗ ಮಾಡರ್ನ್ ವರ್ಲ್ಡ್ ಅಲ್ಲಿ ಮಾರೇರು ಒಂದುವೇ ಬಟ್ಲಾರ್ದು. ಏನಂತಂದ್ರೆ ಮೊದಲ ರಾಜಧರ್ಮ ಏನು ಅಂತಂದ್ರೆ ವಿಷ್ಣು ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು ಮೊದಲು ಪ್ರಚಾರ ಆಗತಕ್ಕಂಥದ್ದು ಮಾಡ್ಬೇಕು. ವಿಷ್ಣು ಸರ್ವೋತ್ತಮ ಅಂತಿದ್ರು ಕೂಡ ದೇವರು ತುಂಬ ಇದ್ದಾನ, ಅವನ ಬಿಟ್ಟು ತುಂಬಾ ದೊಡ್ಡವನ ಇದ್ದಾನ. ಆ ದೇವರು ನೀವು ಯಾವುದೋ ಹೆಸರಿಂದ ಕೂಗ್ರಿ, ಒಂದು ಆಲ್ಮೈಟಿ ಅಂತಿದೆ ಹಾಗೆ ಬರೀತು ಅಂತಂದರೆ ಅದು ಮೊದಲು ಇಲ್ಲದ್ರೆ ಎಲ್ಲಾರು ನಾಸ್ತಿಕರಾದ್ರು ಅಂತಂದ್ರೆ ಅಲ್ಲಿ ಪಾಪದ ನಡೆಯೋದು, ಧರ್ಮ ನಡೆದಾರದು. ಆದ ಕಾರಣ ಮೊದಲ ಜಾತಿಯ ಧರ್ಮ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಆಚಾರ್ಯರು ಇದಕ್ಕೆ ಆಮೇಲೆ ನಿಮ್ಮನೆ ಮದುವೆ ಕೇಳ್ತಾ ಇದ್ರು ವಿಷ್ಣು ತತ್ವ ನಿರ್ಣಯ ಅಂತ. ಆದ ಕಾರಣ ಅದು ಪೂರ್ವವೃತ್ತಿನ ಹೇಳ್ರಿ, ನಿನ್ನ ಬಾಂಬೆಯಿಂದ ಅವ ಕಳಿಸಿದ್ದಾನ ಒಂದು ವಿಷ್ಣು ತತ್ವ ನಿರ್ಣಯದಲ್ಲಿ ನಾವೊಂದು 5 ಪುಸ್ತಕ ಬರೆದಿದ್ದಾನೆ. ಅದಕ್ಕೆ ಆಮೇಲೆ ಯುಕ್ತಿ ಬಂದಿಕ ಇನ್ನು ಪುಸ್ತಕ ಎಲ್ಲ ಒಂದು ದೊಡ್ಡ ಬಟ್ಟಲು ನಿನ್ನೆ ಕಳಿಸಿದೆ ಅಂತ ಫೋನ್ ಮಾಡಿದ. ನಿಮಗೆ ಅಲ್ಲಿ ಇಂಗ್ಲೆಂಡ್ಲಿ 2-3 ದಿನ ತಾಡಿ ಬಂದು ಸೇರೋದು. ಆ ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರು ಮೊದಲ ಚಾಪ್ಟರ್ ಮುಗಿಯಬೇಡ ಅದ ವಿಷ್ಣು ಸರ್ವೋತ್ತಮ ಮಹಾತಾತ್ಪರ್ಯ ಸರ್ವಾಗಮನ. ಆದ ಕಾರಣ ಆಗಮ ಅಂತ ಒಂದಿದೆ, ಅದರಲ್ಲಿ ದೇವರು ಒಬ್ಬ ಇದ್ದಾನ. ಆದ ಕಾರಣ ನಮ್ಮ ಕಣ್ಣೀರು ಬೀಳಂತರೂ ಕೂಡ ದೇವರು ಒಬ್ಬ ಇದ್ದಾನ ಎಂಬ ಒಂದು ಮೆಂಟಲ್ ಆಟಿಟ್ಯೂಡ್ ಜನಗಳಿಗೆ ಬೆಳೀತು. ಅಂದ್ರೆ ಪುಣ್ಯ ಪಾಪ ಇರ್ತಕ್ಕಂಥದ್ದನ್ನೇ ಅಂಜಿಕೆ ಬಂದು ಪಾಪ ಇರ್ತಕ್ಕಂಥದ್ದು ನಡೀಲಾರ್ದು. ಇದನ್ನ ಮೊದಲ ಜನ್ಮವಾಗಿರ್ತಕ್ಕಂಥದ್ದು ನೀ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಮನೋವಾಗ್ ಕರ್ಮ ವಿಷ್ಣು ಚೈತ್ರ ವಿಚೇನ ಅರ್ಚನಂ ಪೂರ್ಣ ಶೇಷವನು ವಿಷ್ಣು ಸ್ವತಂತ್ರ ಮೇಘಚ ಹಾಗೇಳಿ ಆ ವಿಷ್ಣು ತತ್ವ ಇರ್ತಕ್ಕಂಥದ್ದನ್ನು ಕುರಿತು 2-3 ಶ್ಲೋಕ ಹೇಳ್ತಾರೆ. ಅದು ತುಂಬಾ ಶಾಸ್ತ್ರ ವಿಷಯ, ಚೆನ್ನಾಗಿ ಗಮನಿಸ್ರಿ. ಅದು ಒಂದೊಂದು ತಿಳ್ಕೊಂಡ್ರು ನಮಗೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಮನಸ್ಸು ವಾಕು ಕರ್ಮದಿಂದ ವಿಷ್ಣು ಇರ್ತಕ್ಕಂಥವ ಯಾವಾಗಲೂ ನಿಲ್ಲಿಸ್ತಾ ಇರ್ಬೇಕು. ಮನಸ್ಸನ್ನು ನಿಲ್ಲಿಸ್ತಾ ಇರ್ಬೇಕು, ಬಾಯಿಲು ಕೃಷ್ಣರಾಮ ಅಂತ ಹೇಳ್ತಾ ಇರ್ಬೇಕು, ದೇಹದಲ್ಲೂ ನಮಸ್ಕಾರ ಇತ್ಯಾದಿಗಳಾಗಿರ್ತಕ್ಕಂಥದ್ದು ಮಾಡ್ತಾ ಇರ್ಬೇಕು, ಅವನ ಕುರಿತು ಬರ್ತಾ ಇರ್ಬೇಕು. ಈ ಪ್ರಕಾರವಾಗಿರ್ತಕ್ಕಂಥದ್ದು ಮೊದಲು ಈ ರಾಜಧರ್ಮ ಇರ್ತಕ್ಕಂಥದ್ದು ಮಾಡಿ ಅದನ್ನ ತಿಳ್ಕೊಬೇಕು. ಅಂದ್ರೆ ವಿಷ್ಣು ಒಬ್ಬನೇ ಇದ್ದಾನೆ ಸರ್ವೋತ್ತಮ, ಪರಮಾತ್ಮ ಒಬ್ಬನೇ ಇದ್ದಾನೆ ಸರ್ವೋತ್ತಮ. ನಾವು ಯಾರು ಸರ್ವೋತ್ತಮರಲ್ಲ, ಲಕ್ಷ್ಮಿಯೇ ಸರ್ವೋತ್ತಮರಲ್ಲ. ಹಾಗಿದ್ರೆ ನಾವು ಸರ್ವೋತ್ತಮರಲ್ಲ ಅಂಬದು ಆಟೋಮೆಟಿಕ್ ಅದು ತಿಳ್ಕೊಬೇಕು. ಅದು ಅದಕ್ಕೆ ಆಮೇಲೆ ತತ್ವ ಸರ್ವಮನ್ಯಶ್ಚ ಇದೆಲ್ಲ ಶಾಸ್ತ್ರ ವಿಷಯ. ಸರ್ವದಾ ಇತಿ ವಿನಿಶ್ಚಯ. ಹಾಗಿದ್ರೆ ಆ ಪರಮಾತ್ಮನ ಇರ್ತಕ್ಕಂಥ ಅವನ ಒಂದು ವಿಮರ್ಶದಲ್ಲಿ ಎಲ್ಲ ಇದೆ. ಅವನಿಗೂ ಅವನ ಅವತಾರಕ್ಕೂ ಅವನಿಗೂ ಅವನ ಅವಯವಕ್ಕೂ ಅವನಿಗೂ ಅವನ ಕ್ರಿಯಾವಿಗೂ ಅವನು ಅವನ ಗುಣಕ್ಕೂ ವ್ಯತ್ಯಾಸ ಇಲ್ಲ. ಇದು ಶಾಸ್ತ್ರದಲ್ಲಿ ಸ್ವಗತ ಭೇದ ವಿವರ್ಜಿತ ಅಂತ ಹೆಸರು. ಸ್ವಗತ ಭೇದ ವಿವರ್ಜಿತ ಅಂದ್ರೆ ಈಗ ನೀವು ನೋಡ್ತೀರಿ ಕಣ್ಣೋದವರು, ಕೈಯೋದವರು, ಕಾಲೋದವರು ನೋಡ್ತೀರಿ ಅಂತ ಮರಿ ಪರಮಾತ್ಮ ಒಂದೊಂದು ಅವಯವ ಇರ್ತಕ್ಕಂಥದ್ದು ಪೂರ್ಣ ಇರ್ತಕ್ಕಂಥದ್ದು. ಅದಕ್ಕೆ ತಾನೇ ನಮ್ಮ ಆಚಾರ್ಯರು ಲಕ್ಷ್ಮಿಯಲ್ಲಿ ನರಸಿಂಹ ಸ್ತುತಿ ಮಾಡಲ್ಲ, ಲಕ್ಷ್ಮೀ ನರಸಿಂಹ ನಕ ಸ್ತುತಿ ಮಾಡಿರು. ನಕ ಒಂದು ಉಗ್ರ ಇರ್ತಕ್ಕಂಥದ್ದು ನರಸಿಂಹದೇವರ ಇರ್ತಕ್ಕಂಥವ್ರು, ಒಂದು ಉಗ್ರ ಇರ್ತಕ್ಕಂಥವ್ರು ನರಸಿಂಹದೇವರ ಇದ್ದಾನೆ. ಆಗಿರ್ತಕ್ಕಂಥದ್ದು ತಿಳ್ಕೋಬೇಕು. ಆಮೇಲೆ ಈ ಮೂಲಕ ಇರ್ತಕ್ಕಂಥದ್ದು ಯಾವಾಗಲೂ ಅವನ ವಶದಲ್ಲಿದೆ. ಇದು ಚೆನ್ನಾಗಿ ತಿಳ್ಕೋಬೇಕು. ನಮ್ಮ ವಶದಲ್ಲಿಲ್ಲ. ನಾವೆಲ್ಲರೂ ಚೇತನ ಆಗಲಿ ಅಚೇತನ ಆಗಲಿ, ಯಾರು ಬೇಕಾರಾಗಲಿ, ಹಣವಂತನಾಗಲಿ ಗುಣವಂತನಾಗಲಿ, ಮಂತ್ರಿ ಆಗಲಿ, ಸ್ವಾಮಿಗಳಾಗಲಿ, ಯಾರು ಬೇಕಾರಾಗಲಿ ಎಲ್ಲರೂ ಅವನ ವಶದಲ್ಲಿದ್ದಾರೆ ಎಂಬುದಾಗಿ ತಿಳ್ಕೋಬೇಕು. ಆಮೇಲೆ ದೇವತೆಗಳನ್ನು ಮನುಷ್ಯರನ್ನು ಇದು ಚೆನ್ನಾಗಿ ಬೇಡ್ರಿ. ಅದು ಶ್ರೀಮನ್ ಪದ್ಮವತಿ ಹರಿಪರದ್ರ ಸತ್ಯ ತತ್ವದೋ ಭೇದ ಜೀವಗಣ ತತ್ವದೋ ಭೇದ ಅಂತ ನೋಡ್ರ. ಈ ಭೇದವಾಗಿರ್ತಕ್ಕಂಥದ್ದು ಜೀವನೊಳಗೆ ಜೀವನಿಗೂ ಉಂಟು. ಅದೇ ಮಾದರಿ ದೇವತೆಗಳಿಗೂ ತಾರತಮ್ಯವಾಗಿರ್ತಕ್ಕಂಥದ್ದು ಉಂಟು. ಎಂಬುದಾಗಿ ತಿಳ್ಕೊಂಡು ವಿಷ್ಣು ಒಬ್ಬನೇ ಸರ್ವೋತ್ತಮ. ಹಾಗೆ ಅದನ್ನ ನಾ ಹೇಳ್ತೇನೆ. ಅದನ್ನು ಸಮರ್ಥನೆ ಮಾಡಿ ಕೂಸಿ ಕೂಡ ಅರ್ಥವಾಗಂಗೆ ಮಾಡಿರ್ತಕ್ಕಂಥವ್ರು ತಾನೇ ನಮ್ಮ ಶ್ರೀಮದ್ ಆಚಾರ್ಯರು. ಅವರಲ್ಲಿ ನೀವು ಭಕ್ತಿ ಮಾಡಿದ್ರೆ ನಂಗೆ ತುಂಬಾ ಸಂತೋಷ. ಅವರಲ್ಲಿ ನೀವು ಭಕ್ತಿ ಮಾಡಿದ್ರೆ ದೇವರು ನಿಮ್ಮನೆ ಬಂದುಡುವ. ಆದ ಕಾರಣ ಶ್ರೀಮದ್ ಆಚಾರ್ಯರು ಈ ಪ್ರಕಾರವಾಗಿ
ವಿಷ್ಣು ಸರ್ವೋತ್ತಮ ಎಂಬುದನ್ನ ಮೊದಲ ಗ್ರಂಥದಿಂದ 37 ಗ್ರಂಥದವರೆಗೂ ಎಷ್ಟು ವಿಧವಾದ ಪ್ರಮಾಣ, ಎಷ್ಟು ವಿಧವಾದ ಲಾಜಿಕ್, ಎಷ್ಟು ವಿಧವಾದ ಇಲಸ್ಟ್ರೇಷನ್ಸ್, ಎಷ್ಟು ವಿಧವಾದ ಎಕ್ಸಾಂಪಲ್ ಕೊಡ್ಬೇಕು ಅಷ್ಟು ಸಮರ್ಥನೆ ಮಾಡಿರ್ತಕ್ಕಂಥವ್ರು ಇದು ತಿಳಿಗಬೇಕು. ಆಮೇಲೆ ಪೂಜಾ ಭಾಗವತತ್ವೇನ ದೇವಾಲಯನಾಂಚ ಸರ್ವಶಃ, ದೇವತೆಗಳು ಋಷಿಗಳು ಎಲ್ಲಾರನ್ನು ನಾವು ಪೂಜೆ ಮಾಡಬೇಕು. ಆ ಪೂಜೆ ಮಾಡವಳ ಅವರ ದೇವರ ಸೇವಕರು ಕಳತ್ರಂ ಕಮಲಾಂಶ, ದೇವರು ಉಪಚಾರ ಮಾಡುವೆ ಭಾಗ್ಯವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಅವರೆಲ್ಲ ಸರ್ವಜ್ಞರಲ್ಲ, ಅವರೆಲ್ಲ ಸ್ವತಂತ್ರರಲ್ಲ. ದೇವರಿಗೆ ಉತ್ತಮವಾಗಿರ್ತಕ್ಕಂಥ ಸೇವಕರು ಮಾರ್ಗದಲ್ಲಿ ಮಾಡಬೇಕು. ಅದಕ್ಕೆ ಭಾರತದಲ್ಲಿ ಬರೋದು ಕಳತ್ರಂ ಕಮಲಾಂಶ. ಕಳತ್ರಂ ಹೆಂಡತಿ, ಕಮಲ ಅಂದ್ರೆ ಲಕ್ಷ್ಮೀ ದೇವಿಯರು. ಕಳತ್ರಂ ಕಮಲಾಂಶ ಪುತ್ರ ಕಮಲ ಸಂಭವ, ಅವರು ಪುತ್ರನ ಇರ್ತಕ್ಕಂಥ ಅವರು ಕಮಲ ಸಂಭವ. ಪರಮಾತ್ಮನ ನಾಭಿ ಕಮಲದಿಂದ ಬಂದಿರತಕ್ಕಂಥ ಚತುರ್ಮುಖ ಬ್ರಹ್ಮದೇವರು. ಶಿವಾದ್ಯ ಸೇವಕ ತಸ್ಮೈ, ಶಿವ ಗರುಡ ರುದ್ರ ಇತ್ಯಾದಿಗಳೆಲ್ಲ ಅವ್ರ ಸೇವಕರು. ನಮೋ ವಿಶ್ವ ಕುಟುಂಬನೇ, ಪರಮಾತ್ಮ ನಿನ್ನ ಕುಟುಂಬ ಇರ್ತಕ್ಕಂಥದ್ದು ಭೂಲೋಕದಲ್ಲಿ ನಾವು ನೋಡ್ತಕ್ಕಂಥ ಕುಟುಂಬದಕ್ಕಿಂತ ತುಂಬ ದೊಡ್ಡದು. 60,000 ಕೋಟಿ ದೇವತೆಗಳಿದ್ದಾರೆ. ಅರ್ಥ ಮಾಡಿ, ಹೆಸರಿರ್ತಕ್ಕಂಥ ದೇವತೆಗಳು, ಹೆಸರಿಲ್ಲದ ದೇವತೆಗಳು ಇತ್ಯಾದಿಗಳು, ಅವರ ಕುಟುಂಬ ದೊಡ್ಡದು. ಆದರೆ ಅವ ಒಬ್ಬ ಮಾತ್ರ ಸ್ವತಂತ್ರ. ಆದ ಕಾರಣ ನಾವು ಯಾವ ದೇವತೆಗಳಿಗೆ ಹೋದ್ರು ಅವರು ದೇವತೆಗಳಿಗೆ ಸೇವಕರು ಎಂಬ ಜ್ಞಾನದಿಂದ ಹೋಗ್ಬೇಕು ಹೊರತಾಗಿ ದೇವರ ಮಾತ್ರ ಹೋಗ್ಬಿಟ್ಟು ಬಾಕಿ ಗುಡಿಗೆ ಹೋಗಬಾರ್ದು. ಭಾರತ ಅಂತ ಚೆಂದಾಗಿ ತಿಳ್ಕೊಬೇಕು. ಆದ ಕಾರಣ ನಾವು ಮಾಡ್ತಕ್ಕಂಥ ಯಾವ ಆಕ್ಟಿವಿಟಿ ಆಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಮಾಡಬಾರ್ದು. ಆಮೇಲೆ ಏನಂದ್ರೆ ಈ ಕರ್ಮವಾಗಿರ್ತಕ್ಕಂಥದ್ದು ಮಾಡಬೇಡ. ಇದು ಮುಖ್ಯವಾದ ಮೂರನೇದು, ನಿಷ್ಕಾಮ ಕರ್ಮ ಮಾಡಬೇಕು. ನಿಷ್ಕಾಮ ಕರ್ಮ ಅಂತಂದ್ರೆ ಏನಂತಂದ್ರೆ ನಿಷ್ಕಾಮ ಅಂದ್ರೆ ಕರ್ಮವೇ ಮಾಡ್ಕೊಡುದು ಅಂತಲ್ಲ, ಕರ್ಮ ಪೂರ್ಣ ಮಾಡಬೇಕು. ಮಾಡ್ಬಿಟ್ಟು ಅದರಲ್ಲಿ ಫಲದಲ್ಲಿರ್ತಕ್ಕಂಥ ಆಶಯ ಇರ್ತಕ್ಕಂಥ ಅದನ್ನ ಬಿಡಬೇಕು ಎಂಬುದಕ್ಕೋಸ್ಕರವಾಗಿ ನೀವು ನೋಡಿದ್ರೆ ಭಗವದ್ಗೀತಾವನ್ನೇ 2ನೇ ಅಧ್ಯಾಯ ಇದರಿಂದ 6ನೇ ಅಧ್ಯಾಯದವರೆಗೂ ಈ ನಿಷ್ಕಾಮ ಕರ್ಮವನ್ನು ಗುರುತಾಗಿ ಹೇಳಿದ್ದಾನ. ಅದು ಮೊದಲ ಸ್ಟೆಪ್. ನಮಗೆ ಮೋಕ್ಷ ಹೋಗಲಿಕ್ಕೆ ಇದನ್ನ ಪಾರಾಯಣ ಮಾಡಿದೆ, ಏನ್ ಬರ ಹೋಗುತ್ತೆ, ಅದ್ ಮಾಡಿದೆ, ಏನ್ ಬರ ಹೋಗುತ್ತೆ ಅಂತ ಹೇಳಿ ಅದ್ ಮಾಡ್ಬಿಡ. ಏನ್ ನಮಗೆ ಕೊಡ್ಬೇಕು ಅನ್ನೋದು ಆಮೇಲಿದ್ದು ನೋಡ್ಕಿದ್ದಾಗ ಕರ್ಮಣ್ಯೇವಾಧಿಕಾರಷ್ಟೇ ಮಹಾಪರೇಶ ಕದಾಚನ ಅಂತ ಬರ್ತದೆ ನೋಡ್ರಿ. ಒಳ್ಳೆ ಶ್ಲೋಕ. ನಮಗ ಅಧಿಕಾರವಾಗಿರ್ತಕ್ಕಂಥದ್ದು ಡೂ ಯುವರ್ ಡ್ಯೂಟಿ. ರಿಸಲ್ಟಿನ ಅವರಿಗೆ ಬಿಟ್ಟುದು. ಆ ರಿಸಲ್ಟ್ ಯಾವಾಗ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಈ ಜನ್ಮದಿಂದ ಕೊಡ್ಬೇಕು ಅದನ್ನ ಜನ್ಮಾಂತರದಿಂದ ಕೊಡ್ಬೋದು. ಆದ ಕಾರಣ ಇದನ್ನ ಮಾಡಬೇಕು. ಆಮೇಲೆ ಈಗ ಹೇಳಬೇಕು. ಅದಕ್ಕೆ ಬ್ರಹ್ಮಣ್ಯ ಆದಾಯ ಕರ್ಮಾಣಿ 5 ಹೊತ್ತು. ಇದಕ್ಕೆಂದ್ರೆ ನಿಷ್ಕಾಮ ಕರ್ಮಕ್ಕೆ 3 ಶ್ಲೋಕ ಗೀತಾವಳಿ ನೋಟ್ ಮಾಡಿ ಇಟ್ಟಳ್ರಿ. 2:38, 3:30, 5:10. ಆದ ಕಾರಣ ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮಣ್ಯ ಆದಾಯ ಕರ್ಮಾಣಿ. ಏನು ಪಾಠ ಹೇಳ್ತೀರಾ? ದೇವ್ರ ದಯ ಇದ್ರೆ ಹೇಳ್ತಾರಪ್ಪ. ನಾವ್ ಹೇಳ್ತೇನೆ ಅಂತ ಹೇಳ್ಬೋದು. ದೇವ್ರ ದಯ ಇದ್ರೆ ಹೇಳ್ತಾರೆ. ಬ್ರಹ್ಮಣ್ಯ ಆದಾಯ, ಬ್ರಹ್ಮನ ತಗೊಂಡು ಬಂದು ಅವನ ಅನುಗ್ರಹ, ಅವನ ಆಶೀರ್ವಾದ, ಅವನ ಅನುಗ್ರಹ ಇದ್ರೆ ಹೇಳ್ತೇನೆ ಎಂಬುದಾಗಿ ಹೇಳ್ಬೇಕು. ಈ ಪ್ರಕಾರವಾಗಿ ಅದಕ್ಕೆ ಆಮೇಲೆ ವಿಷ್ಣು ಭಾಗವತಾನ ಪ್ರೀತಿಯ ಅಸ್ಯ ಪ್ರೀತಿ ಸರ್ವದಾ. ಇದಕ್ಕೆಂದ್ರೆ ಇದು ಈ ಉಪದೇಶವನ್ನು ನಿಮಗನ್ನ ಹೇಳ್ತಾರೆ. ಇದಕ್ಕೆಂದ್ರೆ ಇದನ್ನ ತುಂಬಾ ಶಾಸ್ತ್ರ ವಿಷಯ. ಇದಕ್ಕೆಂದ್ರೆ ಯಾವ ಕಾಲದಲ್ಲೂ ವಿಷ್ಣುವಿಗೂ ಅವ್ರ ಭಕ್ತರಿಗೂ ವಿರೋಧ ಬರಾಕ ನಾವು ನಟಕ ಕೊಡುದು. ಒಬ್ಬ ಒಳ್ಳೆ ವಿಷ್ಣು ಭಕ್ತ ಆಯ್ತಂದ್ರೆ ಅವನಿಗೂ ದೇವರಿಗೂ ವಿರೋಧ ಬರಂಗೆ ನಡ್ಕೊಂಡ್ಬಿಡುದು. ಅದಕ್ಕೆ ಅವರಿಗೆ ಇನ್ನು ಭಕ್ತಿ ಹೆಚ್ಚಾಗಿ ನಡ್ಕೊಬೇಕು ಹೊರತಾಗಿ ವಿರೋಧ ಬರಂಗೆ ನಡ್ಕೊಂಡ್ಬಿಡುದು. ಅದೇ ಪ್ರಕಾರವಾಗಿ ವಿಷ್ಣು ಭಕ್ತರೊಳಗೆ ಇರ್ತಕ್ಕಂಥದ್ದು ದ್ವೇಷವಾಗಿರ್ತಕ್ಕಂಥದ್ದು ಬರಂಗ ಮಾಡಿಕೊಡುದು. ಆದ್ಮೇಲೆ ಪ್ರಿಯ ವಿಷ್ಣು ತದೀಯಾನಮಿ ಸರ್ವಂ ಸಮಾಚರೈತೆ. ಎಲ್ಲ ಪರಮಾತ್ಮನಾಗಿರ್ತಕ್ಕಂಥವ ಮತ್ತು ಅವನ್ನೇ ಭಕ್ತಿ ಮಾಡ್ತಕ್ಕಂಥವರು ಎಂಬುದಾಗಿರ್ತಕ್ಕಂಥದ್ದನ್ನ ಇಟ್ಟುಕೊಂಡು ಎಲ್ಲ ಧರ್ಮವಾಗಿರ್ತಕ್ಕಂಥದ್ದು ಮಾಡಬೇಕು. ಇದು ತಾನೆ ಮೊದಲು ಜನ್ಮ. ಆದ ಕಾರಣ ಅದಕ್ಕೆ ನೀವು ನೋಡ್ರಿ, ನಂಗೆ ತುಂಬಾ ಸಂತೋಷ. ತಮಿಳ್ನಾಡಿನಾಗಲಿ ಸೌತ್ ಇಂಡಿಯಾನೇ ಇಷ್ಟು ಗುಡಿ ಗೋಪುರ ಹ್ಯಾಂಗ್ ಬಂತು, ಯಾಕೆ ಕಟ್ಟಿದ ಕೃಷ್ಣದೇವರಾಯರು ಯಾಕಷ್ಟು ಕಟ್ಟಿದ? ಅವನು ಈ ರಾಜಧರ್ಮ ಮೊದಲು ಗುಡಿ ಕಟ್ಟಿರ್ತಾನೆ. ಗುಡಿಯ ಕಟ್ಟಿದ್ರೆ ಯಾಕೆ ಗುಡಿಗೆ ಬರ ಹೋಗ್ತಾರೆ? ಆದ ಕಾರಣ ರಾಜರಾಜ ಚೋಳ ಅಷ್ಟು ದೊಡ್ಡ ರುದ್ರದೇವರ ಗುಡಿ ಕಟ್ಟಿದ.
ಎಷ್ಟು ವರ್ಷ ಕಟ್ಟಿದ ಅಂದ್ರೆ 39,000 ಜನ ನೆಟ್ಟು ಕಟ್ಟಿದ. ಹಾಗೆ ಅದು ಅವ ಗುಡಿ ಕಟ್ಟಿದ್ದಕ್ಕೆ ಒಂದು ದೊಡ್ಡ ಬುಕ್ ಇದೆ. ಆ ಪ್ರಕಾರವಾಗಿರ್ತಕ್ಕಂಥದ್ದು ಯಾಕೆ ಮಾಡಿದ? ಮೊದಲ ರಾಜಧರ್ಮ ದೇವರು ಒಬ್ಬ ಇದ್ದಾನ ಹಾಗೆ ಅಂತ ಹೇಳಿದ್ರೆ ಅಲ್ಲಿ ಪೀಸ್ ಆಫ್ ಮೈಂಡ್ ಇದ್ದು ಆ ಮಕ್ಕಳ ಒಳಗೆ ಜಗಳ ಕಲನ ಇಲ್ಲ ಅಂದಿರೋದು ಎಂಬುದಾಗಿರ್ತಕ್ಕಂಥ ರಾಜಧರ್ಮವನ್ನ ಮಾಡ್ತಾ ಇದ್ರು. ಅದೇ ಪ್ರಕಾರವಾಗಿದ್ದಾನೆ ಈಗ ನಿಮಗೆ ಬೆಂಗಳೂರಿನ ನಡೀತೀವಿ, ತಮಿಳುನಾಡಿದ್ದೆ ಈಗ 15 ದಿನ ಎಲ್ಲಿ ನೋಡಿದ್ರು ಕುಂಭಾಭಿಷೇಕ ಆ ವಿಷ್ಣುಗುಡಿ ಇದೆಯಾ ಅಂತ ನಮಗೆ ತಿಳಿಲ್ಲ, ಅಷ್ಟು ಕುಂಭಾಭಿಷೇಕವಾಗಿರ್ತಕ್ಕಂಥದ್ದು ನಡೀತಾ ಇದೆ. ಅದಕ್ಕೆ ಆಮೇಲೆ ರಾಜಧರ್ಮಕ್ಕೆ ಆಮೇಲೆ ಬ್ರಾಹ್ಮಣ ಧರ್ಮ. ನಾನು ಸಂಕ್ಷೇಪ ಹೇಳ್ತೇನೆ. ಬ್ರಾಹ್ಮಣ ಧರ್ಮ ಮೊದಲು ಏನು? ಬ್ರಾಹ್ಮಣ ಹುಟ್ಟಿದವ ನೀವು ನೋಡ್ರಿ, ಬಾಕಿ ಬ್ರಾಹ್ಮಣ ಹುಟ್ಟಿದವ ನೀ ಹಣ್ಣು ಸಂಪಾದಿಸು, ನೀ ಅದು ಮಾಡು ಇದು ಮಾಡಿ ಆಡಲ್ಲ. ಮೊದಲು ಬ್ರಾಹ್ಮಣ ಧರ್ಮ ತದ್ವೈಜ್ಞಾಪರಂ ಧರ್ಮ ವಿಪ್ರಸ್ಯ ವಿಶೇಷತಃ. ಹಾಗೆ ಅಂತಂದ್ರೆ ಒಳ್ಳೆ ಭಗವಂತನ ತತ್ವ ಇರ್ತಕ್ಕಂಥದನ್ನ ನೀವು ಶಾಸ್ತ್ರದಲ್ಲಿ ಓದಿ ಅದರ ಪ್ರಚಾರ ಮಾಡೋದು, ಅದರ ಕುರಿತು ಬರೆಯೋದು, ಅದರ ಕುರಿತು ಹೇಳೋದು, ಪಾಠ ಹೇಳೋದು, ಉಪದೇಶ ಮಾಡೋದು, ಹೀಗೆ ತಾನಿದ್ದವರು ನಮ್ಮ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಗಳವರು. ಅದಕ್ಕೆ ಆ ಪ್ರಕಾರವಾಗಿರ್ತಕ್ಕಂಥದ್ದು ದೇವರೊಬ್ಬ ಇಲ್ಲ ಅಂತ ಹೇಳಿದ ಅಂದ್ರೆ ಇಲ್ಲ ಅಂತ ಹೇಳ್ಬೇಡಪ್ಪ ಹಾಗೆಂದು ಇದಕ್ಕೆ ನಾನು ನಿಮಗೆ ನಡೆದು ಅಂತ ಹೇಳ್ತೇನೆ. ನನ್ನ ಜೀವನದ ನಡೆದು ಸುಮಾರು ಒಂದು 40 ವರ್ಷಕ್ಕೆ ಮುಂಚೆ ಅವರು ಬಂದು ಕೊಯಮತ್ತೂರಿನ ದೊಡ್ಡ ಧನಿಕರು, ಅವರು ಇಂಗ್ಲೆಂಡ್ನಿಂದ ಬಂದವರು ಅಲ್ಲ, ಅವರು ವೈಫೈ ಇಂಗ್ಲೆಂಡ್ನವರು. ಆದ ಕಾರಣ ಅವರ ಒಂದು ಬಿದ್ದು ಬರಿಬೇಕು ಅಂತ ನಾನು ಕೂಗಿದ್ರು. ಹೇಳವಳೆ ಏನು ಅಂತ ಹೇಳವಳ ಒಂದು ಮಾತು ಹೇಳಿದ್ರು. ಮೊದಲು ಐ ಹ್ಯಾವ್ ನೋ ಬಿಲೀಫ್ ಇನ್ ಗಾಡ್ ಹಾಗೆ ಅಂತ ಹೇಳಿದ್ರು. ನಾನು ತಕ್ಕಂತ ಪ್ಯಾನ ಮುಚ್ಚಿ ಇಟ್ಟು ಎದ್ದುಟ್ಟೆ. ಇದಕ್ಕೆ ಅಂದ್ರು ಇಲ್ಲ ಇಂಥ ಮರಿ ಬಿಲೀಫ್ ಇನ್ ಗಾಡ್ ಇನ್ನೆಂದುವರೆಗೆ ಐ ಡೋಂಟ್ ವಾಂಟ್ ಟು ಸರ್ವ್. ಆದ ಕಾರಣ ಮೈ ಕಾನ್ಸಿಕ್ನೆಸ್ ಅಂತ ಅಡ್ಮಿಟ್ ಅಂತ ಹೇಳಿದೆ. ಆದ ಕಾರಣ ಹೋಗ್ಬಿಡ್ತೇನೆ ಅಂತ. ಇದೆಲ್ಲ ಹಂಗ ಹೋಗ್ಬೇಡ್ರಿ, ನೀವು ಇದು ಮಾಡ್ಬೇಕು ಅಂದ್ರು. ಹಾಗಾಯ್ತಾರೆ ಒಂದು ಮಾಡ್ರಿ ಏನು ನೀವು 5 ನಿಮಿಷ ನನಗೆ ಟೈಮ್ ಕೊಡ್ರಿ, ದೇವರಿಂದ ನಂಬದ್ರೆ ನಿಮಗೆ ಹೇಳ್ತೇನೆ. ಆಗ ನಿಮಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಆಮೇಲೆ ಬರ್ತೇನೆ. ಮೊದಲು ಇದರಲ್ಲಿ ಎಲ್ಲ ಫಂಡಮೆಂಟಲ್ ಮಿಸ್ಟೇಕ್ ಏನು ಅಂತ ಹೇಳಿಬಿಡ್ರಿ. ದೇವರಿದ್ದಾನ ದೇವರಿಲ್ಲ ಅಂತ ಹೇಳೋದು ಪ್ರತ್ಯಕ್ಷದಿಂದ ಅನುಮಾನದಿಂದ ಅಲ್ಲ. ಪ್ರತ್ಯಕ್ಷದಿಂದ ದೇವರಿದ್ದಾನ ಅಂತ ನಾ ಹೇಳಿದೆ ಅಂದ್ರೆ ನೀವು ಪ್ರತ್ಯಕ್ಷದಿಂದ ನಾನು ನೋಡಲ್ಲೇ ಇಲ್ಲ, ಅದ ಕಾರಣ ದೇವರಿಲ್ಲ ಅಂತ ಹೇಳ್ಬಿಡಿ. ಒಂದು ಅನುಮಾನ ಮಾಡಿ, ಒಂದು ಅನುಮಾನ ಅಂದ್ರೆ ಒಂದು ಇನ್ಫರೆನ್ಸ್ ಮಾಡಿ ದೇವರಿದ್ದಾನ ನಾನು ನಡಿಯಾಗಿಲ್ಲ ಅಂತ ಹೇಳಿದೆ. ನೀವು ಹೇಳ್ಬಿಡಿ ನಾನು ನಡಿಯಾಗೆಲ್ಲ ನಡೀತೆ, ಆದ ಕಾರಣ ದೇವರಿಲ್ಲ ಅಂತ ಹೇಳ್ಬಿಡಿ. ಇದನ್ನ ನೀವು ಚೆನ್ನಾಗಿ ತಿಳಿಸಬೇಕು. ಇದಕ್ಕೆ ಅಂದ್ರೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಅಂತಿದೆ. ಅದಕ್ಕೆ ಸ್ಥಾಪಕರು ಉದಯನಾಚಾರ್ಯರು ಅಂತೇಳಿ. ಉದಯನಾಚಾರ್ಯರು ಅವರು ಕುಸುಮಾಂಜಲಿ ಅಂತ ಒಂದು ಗ್ರಂಥ ಬರುತ್ತಾರೆ. ಅದು 10th ಸೆಂಚುರಿ ಇದೆ. ಶ್ರೀಮದ್ ಆಚಾರ್ಯರ ಅವತಾರ ಮಾಡಕ್ಕೆ 200 years ಬ್ಯಾಕ್, ಅದಕ್ಕೂ ಮುಂಚೆ ಅವರು ಬಂದು ಈಗ ನಿಮ್ಗೆ ಇದಕ್ಕೆ ಗೊತ್ತಿರೋ ನೋಡ್ರಿ, ಈಗ ಇದೆಲ್ಲ 3 ಮುಂಚೆಲ್ಲ ನಡೀತಿದ್ದಾಗ 3 ರಥ ಇಟ್ಟು ನಡೀತಿ ನೋಡ್ರಿ. ಆದ ಕಾರಣ ಅಲ್ಲಿ ಹೋದ್ರು. ಅಲ್ಲಿ ಹೋಗಬೇಡ ಒಂದು ರಥವಾಗಿರ್ತಕ್ಕಂಥದ್ದಲ್ಲಿ ಗುಡಿ ಬಾಗಿಲು ಹಾಕೊಟ್ರಾಗ ರಥ ನಡೆಯಬೇಡ, ಅಲ್ಲಿ ಹೋಗಬೇಡ. ಒಂದು ಬಾಗಿಲಲ್ಲಿ ಮತ್ತು ನೋಡಿದ್ರೆ ಪರಮಾತ್ಮ, ಇನ್ನೊಂದು ಬಂದು ಸುಭದ್ರ, ಇನ್ನೊಂದು ಬಂದು ಬಲರಾಮ, ಹೀಗೆ ಅಂತೇಳಿ 3 ರಥ ಬರ್ತದೆ ನೋಡ್ರ. ಅದು ಆ ಗುಡಿಗೆ ಹೋದ್ರು. ಅಲ್ಲಿ ಹೋಗಿ ನಿಂತು ಬಾಗಿಲು ಹಾಕಿದ್ರು. ನಾನು ಅಲ್ಲಿ ಹೋಗಿದ್ದೆ, ತುಂಬಾ ದೊಡ್ಡ ಬಾಗಿಲು ಹಾಕೊಂಡು ಒಂದು ಶ್ಲೋಕ ಮಾಡಿದ್ರು. ಪರಮಾತ್ಮ ನಿನ್ನ ನೋಡ್ಬೇಕು ಅಂತ ಬಂದೆ, ಬಾಗಿಲು ಹಾಕ್ಬಿಟ್ರು. ಆದರೆ ನೀ ಇದ್ದಾನ ಅಂಬದು ನನ್ನ ಕೈಲಿದೆ, ನೀ ಇಲ್ಲ ಅಂಬದು ನನ್ನ ಕೈಲಿದೆ ಅಂತ ಶ್ಲೋಕ ಮಾಡಿದ್ರು. ಹಂಗಂದ್ರೆ ಏನರ್ಥ? ಒಂದು ಅನುಮಾನ ಮಾಡಿ ದೇವರಿದ್ದಾನ ಅಂತ ಸಮರ್ಥನೆ ಮಾಡ್ಬೇಕು, ಒಂದು ಅನುಮಾನ ಮಾಡಿ ದೇವರಿಲ್ಲ ಅಂತ ಸಮರ್ಥನೆ ಮಾಡ್ಬೇಕು ಹೇಳಿ ಆ ಶ್ಲೋಕವನ್ನೇ ಕುಸುಮಾಂಜಲಿಗೆ ಮಕ್ಕಳ ಜನ ಶ್ಲೋಕವಾಗಿ ಮಾಡಿ ದೊಡ್ಡ ಗ್ರಂಥ ಬರೆದಿದ್ದಾರೆ. ವಾಟ್ ಈಸ್ ದಿ ಫಂಡಮೆಂಟಲ್ ಮಿಸ್ಟೇಕ್? ಹಾಗೆ ತಿಳ್ಕೋಬೇಕು. ಯಾವಾಗಲೂ ಫಂಡಮೆಂಟಲ್ ಮಿಸ್ಟೇಕ್ ಮಾಡಿ ಮೇಲೆ ಕಟ್ಟಡ ಕಟ್ಟಿರಿ ಇದ್ರೆ ಕಳೆ ಬಿದ್ದುಡೋದು. ಈಗ ನೋಡ್ರಿ, ಕಟ್ಟಡ ಕಳೆ ಬೀಳುತ್ತೆ, 8 ಫ್ಲೋರ್ ಕಳೆ ಬೀಳುತ್ತೆ, ವೃಕ್ಷ ಕಳೆ ಬೀಳುತ್ತೆ. ಏನ್ ಕಾರಣ? ಫೌಂಡೇಶನ್ ಸರಿ ಇಲ್ಲ, ಪಿಲ್ಲರ್ ಸರಿ ಇಲ್ಲ. ಅದ್ರ ಹಂಗೆ ದೇವರಿದ್ದಾನ ಅಂತ ಹೇಳೋದು ತಂದು ತೋರಿಸ್ತೇನೆ ಅಂತ ನಿಮ್ಮ ಹತ್ರ ಹೇಳಲ್ಲ. ದೇವರಿದ್ದಾನ ಅದನ್ನ ಅನುಮಾನ ಮಾಡಿ ಹೇಳಲ್ಲ. ದೇವರಿದ್ದಾನ ಅಂತ ಆಗಮದಿಂದ ಹೇಳ್ತಾರೆ. 4 ವೇದಗಳು, ಪಂಚರಾತ್ರ ಆಗಮ, ಮೂಲ ರಾಮಾಯಣ, ಮಹಾಭಾರತ, ಈ ಗ್ರಂಥದಲ್ಲಿ ದೇವರು ಒಂದು ಇದ್ದಾನ ಹಾಗೆ ಬಂದು ಹೇಳ್ತಾನೆ. ಅದಿಲ್ಲಿ ನೋಡಿ
ನೀ ದೇವರಿಲ್ಲ ಅಂತ ಹೇಳಿಬಿಟ್ಟಿದ್ರೆ ನಾ ಎದ್ದೋಗ್ತೇನೆ ಅಂತ ಹೇಳಿದೆ. ಅವನು ಮಾತಾಡಿದ, ಸೋ ಫಾರ್ ಇನ್ ಮೈ 65 years nobody has clarified like this ಅಂತ. ಆದ ಕಾರಣ ನಿಮಗೆ ಹೇಳ್ತೇನೆ, ನಿಮಗಿಷ್ಟು ದೂರ ಹೇಳ್ಬೇಕಾದಿಲ್ಲ. ಇದಕ್ಕೆಂದ್ರೆ ಆ ತತ್ವಜ್ಞಾನ ಅಂದ್ರೆ ಏನು ಅಂದ್ರೆ ದೇವರಿದ್ದಾನ ಅಂತ ಹೇಳ್ತಕ್ಕಂಥದ್ದು ಏನಂದ್ರೆ, ಆಗ ನೀವು ಹೇಳ್ಬೋದು ರಾಮಾಯಣದಲ್ಲಿ ದೇವರು ಬಂದಿದ್ದಲ್ಲ, ಆ ಕಾಲದಲ್ಲಿ ನಾವು ಇದ್ದಿರ್ಬೋದಲ್ಲ, ನೋಡಿರ್ಬೋದಲ್ಲ, ಎಷ್ಟೋ ಜನ ನೋಡಿದ್ದಾರಲ್ಲ, ಅವ ದೇವರಲ್ಲ ಅಂದ್ರೆ ನಾಳೆ ಹೇಳಲ್ಲ, ಬಿಂಬರೂಪಿ ಪರಮಾತ್ಮ ಅಂತ ಇದ್ದಾನ. ಇದಕ್ಕೆಂದ್ರೆ ವಿಷ್ಣು ತೀರ್ಥರು ಅಂತ ಇದ್ದಾನ. ನಾ ಹೇಳಿದ್ರೆ ತುಂಬಾ ಗೊತ್ತಾಗೋದು. ವಿಷ್ಣು ತೀರ್ಥರು ಅಂತಪ್ಪ ಅವರು ಅಡಿವೆ ಆಚಾರ್ಯರು ಅಂತ ಹೇಳಿ ಅವರು ಒಂದು ಗ್ರಂಥವೇ ಬರೆದಿದ್ದಾರೆ. ಈ ಬಿಂಬರೂಪಿ ಪರಮಾತ್ಮನ ಕುರಿತು ಹೇಗೆ ಉಪಾಸನೆ ಮಾಡ್ಬೇಕು ಅಂತ. ನಿಮ್ಮ ಹೃದಯದಲ್ಲೇ ಇದ್ದಾನ ಪರಮಾತ್ಮ. ನೀವು ಗುಡಿಗೆ ಹೋಗ್ಬೇಕಾದಿಲ್ಲ, ನಿಮ್ಮ ಹೃದಯದಲ್ಲಿದ್ದಾನ. ನೀವು ಪೂಜೆ ಮಾಡೋ ವೇಳೆ ಏನ ಅನುಸಂಧಾನದಿಂದ ಪೂಜೆ ಮಾಡ್ಬೇಕು ಅಂದ್ರೆ, ಸೂರ್ಯನಲ್ಲಿರ್ತಕ್ಕಂಥ ಪರಮಾತ್ಮ ಸೂರ್ಯನಾರಾಯಣನನ್ನು, ಈ ಸಾಯಗ್ರಾಮದಲ್ಲಿರ್ತಕ್ಕಂಥ ಪರಮಾತ್ಮ ನಾರಾಯಣನು, ನನ್ನ ಹೃದಯದಲ್ಲಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ನಾರಾಯಣನು, ಮೂರು ಒಂದು ಅಂತೇಳಿ ಅನುಸಂಧಾನ ಮಾಡಿಕೊಂಡು ಮಾಡತ್ತ ಪೂಜೆ. ಅರ್ಥ ಆಯ್ತಲ್ಲ? ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥ ಒಳ್ಳೆ ತತ್ವಜ್ಞಾನ, ಈ ತತ್ವಜ್ಞಾನವನ್ನ ಬ್ರಾಹ್ಮಣ ನೆನೆಸ್ಬಿಟ್ಟು ಹಣದಿಂದ ಬಂದ ಕಾರಣ ತಾನೇ ಇಷ್ಟ ಕರ್ಮ ನಡೀತೆ ಅಂತ ನಾ ಹೇಳಲ್ಲ. ದುಡ್ಡು ಅಯ್ಯಂಗಾರ ಉಪನ್ಯಾಸ ಮಾಡವ ಹೇಳಿದ, ನಂಗೆ 50 ಶಾಕ್ಡ್ ಅವನ ಬಾಯಿಂದ ಬಂದದ್ದು ಕೇಳಿ. ಮೊದಲು ಇನ್ನೊಬ್ಬನ್ನು ನೋಡಿ ನಿನ್ನ ಧರ್ಮನಿಗೆ ಮಾಡ್ತೀಯ ಅಂತ ನಾವು ಕಳವಳೆ. ಮೊದಲು ನಾವು ಮಾಡ್ತಾ ಇದ್ದೇವ್ಯಾ? ಇಲ್ಲವೇ? ನಾವು ನಮ್ಮ ಧರ್ಮವನ್ನು ಬಿಟ್ಟು ನಾವು ಬಂದ್ಬಿಟ್ರು, ಆಗ ಅವನ ಧರ್ಮವನ್ನು ಬಿಟ್ಟು ಒಬ್ಬರಾದ್ರೆ ಏನ್ ತಪ್ಪು? ಆದ ಕಾರಣ ಏನಂದ್ರೆ ತತ್ವವಿಜ್ಞಾನ ಧರ್ಮ ವಿಪ್ರಸ್ಯ ವಿಶೇಷತ. ಆದ ಕಾರಣ ಮೊದಲು ಅದನ್ನೇ ಹೋಗ್ತಾಯಿ, ಬಾಕಿ ಯಾವುದು ಇಲ್ಲ. ತತ್ವಜ್ಞಾನ 24 ಗಂಟೆ ಹೊತ್ತು ಓದ್ತಾ ಇರ್ಬೇಕು, 24 ಗಂಟೆ ಹೊತ್ತು. ಈಗ ಅದೇ ನಿಮಗೆ ಒಂದು ಇದು ಹೇಳ್ತಾರೆ, ಹಳೆ ಕಾಲದಲ್ಲಿ ಅಂತ ಮಾರಿ ಬ್ರಾಹ್ಮಣರಿದ್ರು, ಅವರಿಗೆ ರಾಜರೆಲ್ಲ ಮಾನ್ಯ ಕೊಟ್ಟು ಬಂದು ಅವರಿಗೆ ಬಂದು ನೋಡ್ಕೊಂತ ಇದ್ರು ಅವ್ರ ಫ್ಯಾಮಿಲಿನ. ಈಗ ಯಾರು ಕೊಡ್ತಾರೆ ಅಂದ್ರೆ ಹೇಳಿದ್ರೆ, ಈ ಪಾಠ ಪ್ರವಚನ ಬಿಟ್ಬಿಡ್ಬೇಡ, ಬರೀ ಆಚಾರ್ಯ ಶಾಸ್ತ್ರ ಓದಾಲ್ಬಿಟ್ಬಿಡ್ಬೇಡ, ನೀವು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಏನ್ ಕೆಲಸ ಬೇಕಾಗ್ತದೋ 24 ಗಂಟೆ ಹೊತ್ತಲ್ಲಿ ನಮ್ಮ ತಂದೆಯವರು ಹೇಳ್ತಾರೆ, 1 ಗಂಟೆ ಹೊತ್ತು ಅಲಾಟ್ ಮಾಡು, ಇಲ್ಲ ಅರ್ಧ ಗಂಟೆ ಹೊತ್ತು ಅಲಾಟ್ ಮಾಡು, 24 ಗಂಟೆ ಹೊತ್ತು ನಿನ್ನ ಅಲಾಟ್ ಮಾಡು ಅಂತ ಹೇಳಲ್ಲ, ನೀವು ಉದ್ಯೋಗ ಬಿಡು ಅಂತ ಹೇಳಲ್ಲ. ಆದ ಕಾರಣ ಇದು ತುಂಬಾ ಮುಖ್ಯವಾದ ವಿಷಯ. ಆದ ಕಾರಣ ಬ್ರಾಹ್ಮಣ ಇರ್ತಕ್ಕಂಥವ್ರು ಕ್ಷತ್ರಿಯ ಧರ್ಮವೂ ಮಾಡಬಹುದು, ವೈಶ್ಯ ಧರ್ಮವೂ ಮಾಡಬಹುದು, ಡೇಂಜರಸ್ ಕಾಲವಾಗಿರ್ತಕ್ಕಂಥ ಆವೇಳ ಮಾಡ್ಬೋದು. ಬ್ರಾಹ್ಮಣ ಇರ್ತಕ್ಕಂಥವ ಕೈಯಲ್ಲಿ ಒಂದು 75 ಆದ್ರೆ ಬ್ರಾಹ್ಮಣಿಕ ಹೋಗುತ್ತೆ. ಆಚಾರ್ಯರು ಭೀಮಸೇನ ದೇವರು ನಂಗೆ ಒಂದು ಹೇಳೋಣ ಒಂದು ಜ್ಞಾಪ ಬರುತ್ತೆ. ಇದಕ್ಕೆಂದ್ರೆ ವಾಯುದೇವರು ಅನುಗ್ರಹ, ದ್ರೋಣಾಚಾರ್ಯರು ರಥದಲ್ಲಿ ಕೂತದ್ದು ಎಲ್ಲರೂ ಸಂಹಾರ ಮಾಡೋ ವೇಳೆ ಭೀಮಸೇನ ದೇವರು ರಥದ ಚಕ್ರ ಹಿಡ್ಕೊಂಡು ಒಂದು ಮಾತಾಡ್ತಾರೆ, ನೀವು ಬ್ರಾಹ್ಮಣ ಹುಟ್ಟಿದವರು, ಕೈಯಲ್ಲಿ ಈ ಕತ್ತಿ ಇದೆಲ್ಲ ಇಟ್ಟಿದ್ರೆ ನೀವು ಬ್ರಾಹ್ಮಣಿಕ ಹೋಗುತ್ತೆ, ನೀವು ಇದು ಮಾಡಬಹುದಾ ಅಂತ ಹೇಳಿರು. ಆದ ಕಾರಣ ನಾವಂತ ಮಾಡಿ ಎಲ್ಲಾರು ಒಂದು ಕ್ಷತ್ರಿಯ ಧರ್ಮ ಒಬ್ಬನ ತಳ್ಳಿ ಬಿಡೋದು ಕುಡಿಯೋದು ಅಂದ್ರೆ ಯಾವಾಗ್ಲೂ ಅಂದ್ರೆ ಅವನ ಬೇಡ ನಮ್ಮನ್ನ ಕೊಲ್ಲಕ್ ಬಂದ ಆಗಳ ನಾವು ಬ್ರಾಹ್ಮಣ ಧರ್ಮ ಅಂತ ಬಿಡ್ಬೇಕಾಗಲ್ಲ, ಅವಳವನ್ನ ತಳ್ಳಿ ಬಿಡ್ಬಹುದು ಇತ್ಯಾದಿ ಸೂಕ್ಷ್ಮಲ್ಲ ಭಾಗೀಶ್ವರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಕ್ಷತ್ರಿಯ ಧರ್ಮ ಹಾಗೆಂದ್ರೆ ಕ್ಷತ್ರಿಯ ಧರ್ಮ ಇರ್ತಕ್ಕಂಥದ್ದು ಏನಂದ್ರೆ, ನೀವು ಯೋಚನೆ ಮಾಡಿ ನೋಡ್ರಿ, ಭಗವದ್ಗೀತಾ ಇರ್ತಕ್ಕಂಥದ್ದು ಬೇಸಿಕ್ ತಿಳ್ಕೋಬೇಕು. ಭಗವದ್ಗೀತಾ ಇರ್ತಕ್ಕಂಥದ್ದು ಇಟ್ ಈಸ್ ನಾಟ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಬ್ರದರ್ಸ್, ನಾಟ್ ಅಟ್ ಆಲ್. ಇಟ್ ಈಸ್ ನಾಟ್ ಅ ಡಿಸ್ಪ್ಯೂಟ್ ಫಾರ್ ವೆಲ್ತ್, ನೋ. ಇಟ್ ಈಸ್ ನಾಟ್ ಅ ಡಿಸ್ಪ್ಯೂಟ್ ಫಾರ್ ಕಿಂಗ್ಡಮ್, ನಾಟ್ ಅಟ್ ಆಲ್. ಇಟ್ ಈಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಧರ್ಮ ಅಂಡ್ ಅಧರ್ಮ. ನೀವು ನಿಮ್ಮ ಮನೆಯವರು ಆಜ್ಞೆ ಇದಕ್ಕೆ ಹೋಗ್ತಾರೆ, ಅಮೆರಿಕ ಹೋಗ್ತಾರಲ್ಲ, ನೀವು ಒಂದು ಮಾತು ಮನುತ್ರ ಹೇಳಿ ನಾ ಹೇಳ್ತೀನಿ ಅಂತೇಳಿ. ಅಮೆರಿಕಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಚರ್ಚು, ಅದರಲ್ಲಿ ಫಾದರ್ ಜಾನ್ ಪೀಟರ್ ತಿರಾರು ಅವರ ನೋಡ್ರಿ, ಅವರು ಬಂದು ನನ್ನ ಗೀತಾ ಲೆಕ್ಚರ್ ಇಂಗ್ಲಿಷ್ ಕೊಟ್ಟದ್ದು ಪೂರ ಕ್ಯಾಸೆಟ್ ಮಾಡಿ ವಾಷಿಂಗ್ಟನ್ ತಗೊಂಡು ಹೋಗಿದ್ದಾರೆ. ಯು ಮೀಟಿಂಗ್ ಈಸ್ ಎಮ್.ಎ. ಎಕನಾಮಿಕ್ಸ್, ವೆರಿ ಏಜೆಡ್ ಮ್ಯಾನ್, ವೆರಿ ಲರ್ನೆಡ್ ಮ್ಯಾನ್. ಆದ ಕಾರಣ ಅವನ ಹುಡುಗರು ನೋಡು ಅಂತ ಹೇಳ್ರಿ. ಅದಕ್ಕಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಏನ್ ಮಾಡ್ಬೇಕು ಹಾಗಂದ್ರೆ ಬರೀ ಕ್ಷತ್ರಿಯ ಧರ್ಮ ಏನು ಅಂತಂದ್ರೆ ನೀವು ಕ್ಷತ್ರಿಯ ಧರ್ಮ ಮಾಡಬೇಕು. ಅವ ಅರ್ಜುನ ಏನ್ ಮಾಡಿದ ಅಂತಂದ್ರೆ ಜ್ಞಾನ ದುಡಿದು ಅಂತ ಹೇಳೋಣ 3ನೇ ಅಧ್ಯಾಯ 1ನೇ ಶ್ಲೋಕ,
ಜಾಯಿಸಿ ಚೇತ್ ಕರ್ಮಣಿಸ್ತೆ ಮತ ಬುದ್ಧಿರ್ಜನಾರ್ದನ. ಪರಮಾತ್ಮ ಜ್ಞಾನವಾಗಿರ್ತಕ್ಕಂಥದ್ದು ಕರ್ಮಕ್ಕಿಂತ ದೊಡ್ಡದು ಅಂತಂದ್ರೆ ನನ್ನ ಕರ್ಮದಲ್ಲಿ ಯಾಕೆ ಇಂಥ ಮನೆ ಜಗಳಾಡೋಗ್ತಾನೆ ಅಂತ ಹೇಳ್ತಾ ಇದ್ದೆ. ನಾ ಇಂದ ಹೇಳೋದೊಡ್ಡೋತಾನೆ ಹಾಗೆ ಅಂತ ಹೇಳ್ಬಿಟ್ಟು ಕಾಂಡಿಗೆ ನೆನೆಸಿದ ಕಳೆ ಬಿಟ್ಬಿಟ್ಟು ಅವ ಬಟ್ಟೆ ಹಾಕಿಟ್ಟು ನಮಸ್ಕಾರ ಮಾಡ್ತಾನೆ ನೋಡ್ರಿ. ಗೀತಾ ಉಪದೇಶ ಪಿಕ್ಚರ್ ಬರ್ತಾರಲ್ಲ ಅದು ತಾನೆ 3ನೇ ಅಧ್ಯಾಯ 1ನೇ ಶ್ಲೋಕ. ಆ ಪಿಕ್ಚರ್ ನಾವು ಹೊಂಟೋಗ್ತೇನೆ ಕಾಡಿಗೆ ಹೋಗ್ತಾನೆ ತಪಸ್ ಮಾಡ್ತಾನೆ ತಪ್ಪಗಳೇ ಕೃಷ್ಣ 3ನೇ ಶ್ಲೋಕ ನೋಡಿರಿದ್ರೆ ಹೇಳ್ತಾನ ಲೋಕೇಶ್ವಿಟ್ಟು ಅರಿಷ್ಟ ಪುರಾ ಪ್ರೋಕ್ತ ಭಯಾನಗ ಜ್ಞಾನ ಯೋಗೇನು ಸಾಂಖ್ಯಾನ. ನೋಡಪ್ಪ, ಲೋಕದಲ್ಲಿರ್ತಕ್ಕಂಥವ್ರಲ್ಲಿ 2 ಕ್ಯಾಟಗರಿಗಳು. ಯು ಕ್ಯಾನ್ ಟೇಕ್ ಇಟ್ ಟು ಮೀ. ನಾವೆಲ್ಲ ಕರ್ಮಯೋಗಿ ಹೇಳ್ತಾರೆ. ನಾವ್ ಯಾರು ಜ್ಞಾನ ಯೋಗಿಗಳಲ್ಲ. ಜ್ಞಾನ ಯೋಗಿಗಳು ಯಾರು ಅಂದ್ರೆ ಸ್ವಾತಂತ್ರ್ಯರು, ಸನತ್ ಕುಮಾರರು, ಅವರೆಲ್ಲ ಜ್ಞಾನ ಯೋಗಿಗಳು. ಅರ್ಥ ಆಯ್ತಲ್ಲ? ಇದು ಹೇಳೋಣ ಜಾನ್ ಪೀಟರ್ ಬಂದು ಕುಡಿಲ ಕರಂಸುಟ ಈಸ್ ಎ ಕ್ರಿಸ್ಟಿಯನ್. ಅರ್ಥ ಮಾಡ್ಕೊಳ್ರಿ. ಅವು ಹೇಳ್ಕಂದ್ರೆ ಗೀತವಾಗಿರ್ತಕ್ಕಂಥದ್ದು ಯಾರು ಹೇಳಿದ್ರು ಬಂದು ಅದು ಕನ್ವಿನ್ಸ್ ಆಗೋದು ಅದಕ್ಕೆ ನಾನೇ ಸಾಕ್ಷಿ, ದೇವರೇ ಸಾಕ್ಷಿ. ಅದ ಕಾರಣ ಆಗ ಬಂದು ಹೇಳಿದ್ರೆ ಮರ್ಯಾಡಬೇಡೆ. ನೀವು 2 ಪ್ರಕಾರವಾಗಿ ನೀ ಕರ್ಮಯೋಗಿ ಕ್ಷತ್ರಿಯನ ಇದ್ದಿ. ಇದೇ ಒಂದು ಕುರುಕ್ಷೇತ್ರಕ್ಕೆ ಒಂದು ವೇಳೆ ಶರತ್ತರು ಸನತ್ ಕುಮಾರರು ಬಂದಿದ್ರು ಅಂದ್ರೆ ನಾ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ಒಂದು ಮನೆಯಾಗಿ ಕೂಗಿಸಿ ಪಾಂಡು ಧರ್ಮಕ್ಕೆ ಜೈವತಿಯಿಂದ ಪ್ರಾರ್ಥನೆ ಮಾಡಿ ಹೇಳುವ ಹೊರತಾಗಿ ಅವ್ರ ಕೈಲಿ ನಾ ಕತ್ತಿಗೊಳ್ಳಾರೆ. ನೀವು ಕ್ಷತ್ರಿಯ ನೀ ಮಾಡ್ಬೇಕಂದು ಅದು ಮೊದಲು ಏನಂದ್ರೆ ಸಾಮಾಜಿಕೋ ಮತಃ ಧರ್ಮಾన్ని ವರ್ಧಯೇತ್. ಮೊದಲು ಧರ್ಮವಾಗಿರ್ತಕ್ಕಂಥದ್ದು. ವಾಟ್ ಈಸ್ ದಿ ಡ್ಯೂಟಿ ಆಫ್ ದ ಡಿಫೆನ್ಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್? ವಾಟ್ ಈಸ್ ದಿ ಡ್ಯೂಟಿ ಆಫ್ ಅ ಪೊಲೀಸ್ಮನ್ ಇಸ್ ದಿ ಸಿ. ಅರ್ಥ ಆಯ್ತಲ್ಲ? ಅವ ಬಂದು ಧರ್ಮವಾಗಿರ್ತಕ್ಕಂಥ ನಡೀತೆ ಹಾಗೆಂತೇಳಿ ತಿರುಳ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಕೂಡ ಹೋಗಿ ಹೋಗ್ತಾ ಇದ್ರೆ ಏನ್ ಮಾಡೋದು? ಅದಕ್ಕೆ ಆ ಪೊಲೀಸರು ಬರ್ಬೇಕಂತಿಲ್ಲ. ಅವ ಬಂದು ಅದನ್ನ ಕಾಪಾಡ್ಬೇಕು ಅಂತ ಮಾಡಿದ್ದಾರೆ. ಅದೇ ತಾನು ಕ್ಷತ್ರಿಯ. ಇದು ಕ್ಷತ್ರಿಯ ಮಾಡ್ಬೇಕಾದ ಧರ್ಮ, ವೈಶ್ಯ ಮಾಡ್ಬೇಕಾದ ಧರ್ಮ ಆಗ್ತಕ್ಕಂಥದ್ದು. ಇದನ್ನ ಭಗವದ್ಗೀತಾವಲ್ಲಿ 11ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಕೃಷಿ, ವಾಣಿಜ್ಯ, ಗೋರಕ್ಷಾ ಅಂದ್ರೆ ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡ್, ಆಮೇಲೆ ಗೋಗಳನ್ನ ಕಾಪಾಡೋದು, ಮಣಿ ಲೆಂಡಿಂಗ್. ಹಾಗೆ ಹಳೆ ಕಾಲದಲ್ಲಿ ಮಣಿ ಲೆಂಡಿಂಗ್ ಅಂತ ಕೊಳ್ಳೆಗಳ ಇಟ್ಟಿದ್ರು. ಈಗ ಮಣಿ ಲೆಂಡಿಂಗ್ ಎಲ್ಲ ಯಾರು ಮಾಡೋದಿಲ್ಲ. ಒಳ್ಳೆ ಪತ್ರ ತಗೊಂಡು ಮನೆ ನೆಟ್ಟರೆ ತಿರುಗಿಸಿ ಕೊಡೋದಿಲ್ಲ. ಬರೀಬ್ರು ದುಡ್ಡು ಮೇಲೆ ಕೊಟ್ರೆ ಅವ ತಿರುಗಿಸಿ ಕೊಡೋದಿಲ್ಲ. ಆ ಮಣಿ ಲೆಂಡಿಂಗ್ ಎಲ್ಲ ಉಂಟು. ಹೇಳಿ ಮನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದಷ್ಟು ಸೆಂಟ್ರಲ್ ವಾಟ್ ಇಸ್ ದಿ ಕಾರ್ಡಿನಲ್ ರೂಲ್. ಹಾಗೆಂತಂದ್ರೆ ವಿಷ್ಣು ಭಕ್ತಿ, ದೇವರಿಗೆ ಭಕ್ತಿ ಆಗಿರ್ತಕ್ಕಂಥದ್ದು ಪಡಿಬೇಕು. ಇದು ತಾನೇ 3 ಜನ್ಮ ಮಾಡ್ತಕ್ಕ ನಾಗೇನು ಮಾಡ್ತಕ್ಕಂಥ ಧರ್ಮ ಇರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು. ಆಮೇಲೆ ಉಪದೇಶ ಮಾಡ್ತಕ್ಕಂಥದ್ದಕ್ಕೆ ಮೊದಲು ಉಪದೇಶ ಮಾಡ್ಲಿಕ್ಕೆ ಯಾರಿಗೆ ಎಲಿಜಿಬಿಲಿಟಿ ಇದೆ ಹಾಗೆ ಅಂತ ಹೇಳಿದ್ರೆ ಮೊದಲು ಬ್ರಾಹ್ಮಣ ಇರ್ತಕ್ಕಂಥವ. ಇದಕ್ಕೆ ಬ್ರಾಹ್ಮಣ ವೇದ ಓದಿದ್ದಾನ ಅಂತ ಅದಕ್ಕೆ ಯಾಕೆ ಹೇಳ್ತಾರೆ ಇವಾಗ ಖಂಡಿತ ಬೀಳದೆ. ವೇದ ಅಂತಂದ್ರೆ ಸಂಸ್ಕೃತದಲ್ಲಿ ವೇದ ಅಂತಂದ್ರೆ ತಿಳಿಸಿ ಕೂಡ ಅದು ಅರ್ಥ. ಇದು ತಿಳಿಲೇ ಇಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳ್ತಿಲ್ಲ ವೇದ ಅಂತ ಅರ್ಥ. ಹಾಗೆ ತಿಳಿಸಿ ಕೂಡ ಅದು ಆ ವೇದಕ್ಕೆ ವೇದ ಅಂತ ಯಾಕೆ ಬಂತು ಅಂದ್ರೆ ವೇದ ಎತ್ತಿ ಯಾವುದರ ಬಗ್ಗೆ ಪ್ರತ್ಯಕ್ಷದಿಂದ ಖಂಡಿತ ಇತ್ಯಾದಿಗಳಿಂದ ತಿಳಿಯಾದಿಲ್ಲೋ ಅದನ್ನು ತಿಳಿಸಿಕೊಡುವ ಪ್ರಯುಕ್ತ ತಾನೆ ಅದಕ್ಕೆ ವೇದಾಂತ ಹೆಸರ ಇರ್ತಕ್ಕಂಥ ಬಂತು. ಆದ ಕಾರಣ ಬ್ರಾಹ್ಮಣ ಇರ್ತಕ್ಕಂಥವ ಅದು ಓದಿನ ಪ್ರಯುಕ್ತ ಅವ ಒಂದು ಮೊದಲು ಉಪದೇಶಕಾರ. ಅದಕ್ಕೆ ಆಮೇಲೆ ಕುಡಿದ್ರೆ ಅವ ಒಂದು ಕ್ಷತ್ರಿಯನ ಇರ್ತಕ್ಕಂಥವ ಬ್ರಾಹ್ಮಣನಿಂದಲೇ ಅಪ್ಪಣೆ ತಗೊಂಡು ಮಾಡಬಹುದು. ಅದಕ್ಕೆ ಆಮೇಲೆ ಒಂದು ಶೂದ್ರನಿಗೆ ಮಾಡಬಹುದು, ಶೂದ್ರ ಇರ್ತಕ್ಕಂಥವ ಮಾಡಬಹುದು ಇತ್ಯಾದಿಗಳು ಅಂತೇಳಿ ಅದರಲ್ಲಿರ್ತಕ್ಕಂಥ ರಿಲ್ಯಾಕ್ಸೇಷನ್ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಒಂದು ಶ್ಲೋಕ ಇರ್ತಕ್ಕಂಥದ್ದು 35 ತುಂಬಾ ಮುಖ್ಯ. ಏನಕ್ಕೆಂದ್ರೆ ಇದ್ರ ಮೇಲೆ ಅನೇಕರು ಹೇಳ್ತಕ್ಕಂಥದ್ದು ನೀವು ನೋಡಿ ವಿಷ್ಣು ಸಹಸ್ರನಾಮ ಇಂಗ್ಲಿಷ್ ಹೇಳ್ಬೇಡ್ರಿ, ಅದಕ್ಕೆ ತಾಮಸಾರ ಹೋಗ್ತಾಯಿ ಮುಂದೆ ಹೇಳ್ಬೇಡ್ರಿ ಹಂಗೆ ಹಂಗೆ ಅಂತ ಹೇಳ್ತಾರೆ. ಇಲ್ಲಿ ಆಚಾರ್ಯರು ಹೇಳಿದ ಮಾತೇನಂದ್ರೆ ಸರ್ವಸ್ಯ ತ್ರಿವರ್ಣಸ್ಥೈ ಸ್ತ್ರೀಭಿ ವೇದಾನ್ವೇ ವಿನಾಯಕನ. ವೇದವಾಗಿರ್ತಕ್ಕಂಥ ಅಪೌಷಯ ಆಗಿರ್ತಕ್ಕಂಥ ಅದನ್ನು ಬಿಟ್ಟು ಬಾಕಿ ಎಲ್ಲ ಅದನ್ನು ಭಗವದ್ಗೀತಾ ಇತ್ಯಾದಿಗಳು ಎಲ್ಲ ತಿಳ್ಕೋಬೇಕು, ಎಲ್ಲ ಓದ್ಬಹುದು. ಅರ್ಥ ಆಯ್ತಲ್ಲ? ಅಲ್ಲಿ ಬರ್ತಕ್ಕಂಥ ವೇದ ಭಾಗವನ್ನು ಬಿಟ್ಟು ಬಿಡ್ಬೋದು.
ವಾಕ್ಯದ ಕುರಿತು ತಿಳ್ಕಬೇಕು. ಧರ್ಮ ಮಾಡುತ್ತಿದೆ, ಭಗವದ್ಗೀತಾ ಇದೆ, ಅದನ್ನ ಹೆಂಗಸು ತಿಳ್ಕಬೇಕು. ಅದ ಕಾರಣ ಇದನ್ನ ಈ ಶ್ಲೋಕನ ಇಟ್ಟಿಟ್ಟು ನಾನು 40 ವರ್ಷದ ಮುಂಚೆ ಬೆಂಗಳೂರಲ್ಲಿ ನಿಮ್ಮ ಫಾದರ್ ಮನೆ ಇದಲ್ಲ ಅದರ ಹತ್ರ ಬಂದಿದ್ದಾಗ ಅಲ್ಲಿ ಹಿಂದೂಸ್ತಾನಿ ಐಡಿಯಾಲಿಟಿಗೆ ಅಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಥಳದಲ್ಲಿ ಉಪನ್ಯಾಸ ಮಾಡಿದೆ. ಆದ ಕಾರಣ ವೇದ ಒಟ್ಟಾಗಿ ಬಾಕಿಯನ್ನ ಓದಬಹುದು. ಆದರೆ ವೇದವಾಗಿರ್ತಕ್ಕಂಥ ಓದಕ್ಕೆ ಅವನಿಗೆ ಅಧಿಕಾರ ಇಲ್ಲ ಅಂತ ಆಚಾರ್ಯರು ವೀಣಾ ತಂದ್ರೆ ವಿದ್ಯುತ್ ಸ್ತ್ರೀಗಳು ಅದೇನ್ ಹೇಳ್ತಾರೆ, ಸರ್ವ ತ್ರಿವರ್ಣಿ ಅಂತ ಹೇಳ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಆ ಸ್ತ್ರೀಗಳಾಗಿರ್ತಕ್ಕಂಥವರು ವೇದವಿದ್ದಂತೆ ಭಾಗ್ಯಗಳನ್ನ ಓಡ್ಬೋದು. ಅದಕ್ಕೆ ಅದು ಒಂದು ಚಿಕ್ಕ ಯುಕ್ತಿ ಹೇಳ್ತಾರೆ. ಇವಾಗ ಬಂದು ಅದು ಕೈಲಿ ಮನು ಇಲ್ಲ ಅಂದ್ರೆ ಕಾಟಗೋಪನಿಷತ್ತು ಈಗ ನೋಡು ಅಂತ ಹೇಳ್ರಿ. ಕಾಟಗೋಪನಿಷತ್ತಿರ್ತಕ್ಕಂಥ ಶ್ಲೋಕಗಳನ್ನ ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ 7 ಶ್ಲೋಕ ಹಾಕಿರೋರು. ಕಾಟಗೋಪನಿಷತ್ತು ಇರ್ತಕ್ಕಂಥ ಶ್ಲೋಕವನ್ನ ಭಗವದ್ಗೀತಾದಲ್ಲಿ 7 ಶ್ಲೋಕದಿಂದ ಹಾಕಿರೋರು. ಆಗ ಆ ಭಗವದ್ಗೀತಾ ಹೋದ್ರೆ ಕಾಟಗೋಪನಿಷತ್ತು ಓದಕ್ಕಾಗತ್ತಲ್ಲ ಅಂತಂದ್ರೆ ದೇವರು ಏನ್ ಮಾಡಿದ್ದಾನೆ ನೋಡಿದ್ರೆ ಆ ಕಾಟಗೋಪನಿಷತ್ತಿರ್ತಕ್ಕಂಥ ಶ್ಲೋಕದಲ್ಲಿ ಒಂದು ಪದವು ಇಲ್ಲ 2 ಪದವು ಮಾರ್ಸಿ ನಿಮಗೆ ಭಗವದ್ಗೀತಾವಲ್ಲಿರೋದು. ವೇದದಲ್ಲಿರ್ತಕ್ಕಂಥ ಒಂದು ಪದವು ಒಂದು ಅಕ್ಷರವನ್ನು ಮಾರ್ಸಿದ್ರೆ ಕೂಡ ಅದು ಬೇಕಾಗಿಲ್ಲ, ಅದೇನಿಲ್ಲ. ಅಲ್ಲಿ ದೇಹ ಅಂತಂದ್ರೆ ಇಲ್ಲಿ ಶರೀರ ಅಂತಿರೋದು. ದೇಹ ಅಂತಂದ್ರು ಶರೀರ ಅಂದ್ರೂ ಗೊತ್ತಾಗಿರ್ಬೋದು. ಉಪನಿಷತ್ತಲ್ಲಿ ಶರೀರ ಅಂತಿದ್ರೆ ಇಲ್ಲಿ ದೇಹ ಅಂತಿರೋದು. ಯಾಕೆ ಮಾರ್ಸಿ ಆಗಿಲ್ಲ ಹಾಗೆಂತಂದ್ರೆ ಅದನ್ನೇ ಹಾಗೆ ಆಗಿದ್ರೆ ಈಗ ಗೊತ್ತಾಗಳೆ ಕಾಟಗೋಪನಿಷತ್ತು ಓದಕ್ಕಾಗದು ಅಂತೇಳಿ ಇದರ ಕುರಿತು ಒಂದು ಪುಸ್ತಕ ಎಲ್ಲ ಬರೆದಿಟ್ಟಿದ್ದಾರೆ. ಅದ ಕಾರಣ ಡೀಟೇಲ್ಡ್ ಹೇಳೋದಿಲ್ಲ. ಇದಕ್ಕೆ ಆಮೇಲೆ ನೀವೆಲ್ಲ ಓದ್ರಿ ಎಂಬುದಾಗಿರ್ತಕ್ಕಂಥದ್ದು ಮುಖ್ಯ. ಅದಕ್ಕೆ ಆಮೇಲೆ ನಾವು ತಿಳ್ಕಬೇಕಾದ್ದು ತಮೋಯೋಗ್ಯರು ಎಂಬುದಾಗಿರ್ತಕ್ಕಂಥವ್ರು. ತಮೋಯೋಗ್ಯರು ಅಂದ್ರೆ ತಮಸಿಗೆ ಹೋಗ್ತಕ್ಕಂಥವ್ರು. ತಮಸಿಗೆ ಹೋಗ್ತಕ್ಕಂಥವ್ರು ಅಂತಂದ್ರೆ ನಿತ್ಯ ತಮಸ್ಸು ಅಂತ ತಾಮಿಸುರ ಅಂತ ತಾಮಿಸುರ ಅಂತ ನೆವರ್ ರಿಟರ್ನ್ ಆ ನರಕವಾಗಿರ್ತಕ್ಕಂಥದ್ದನ್ನ ತಿರುಗಿ ಬರಲ್ಲ. ಎಷ್ಟು ಕೋಟಿ ನರಕಗಳಿದೆ, ಅಲ್ಲಿ ಹೋದ್ರಲ್ಲ ಪನಿಷ್ಮೆಂಟ್ ಹಾಕೋರು. ಇದು ನೋಡ್ರಿ ಕೋರ್ಟಲ್ಲಿ ಕೂಡ ತಿಂಗಳು 3 ವರ್ಷ ಅಂತಂದ್ರೆ 3 ತಿಂಗಳು ಹಾಕಿದ್ರೆ ಆಮೇಲೆ ಹೊರಗೆ ಬಂದುಬಿಟ್ಟಾನ ಅಂತ ಬರೀಗಲ್ಲ. ಹಾಗೆ ಏನಂತಂದ್ರೆ ಲೈಫ್ ಇಂಪ್ರೆಷನ್ಮೆಂಟ್ ಅಂತಂದ್ರೆ ಕೂಡ 20 ವರ್ಷ ಟಿಲ್ ಡೆತ್ ಹೋಗಿರ್ತಕ್ಕಂಥದ್ದಿರ್ತಾನೆ. ಅವ ಸಾಯವರಿರುವ ಆದ್ರೆ ಹಂಗೆ ಈ ತಪ್ಪುಯೋಗಿರುತ್ತಂದ್ರೆ ಅವ ಪೂರ ತಿರುಗಿ ಬರೋದು ಬದೇ ಇಲ್ಲ ಆ ಜೀವ ಅಂತ ಬರೀ ಇರ್ತಕ್ಕಂಥದ್ದು. ಅದಕ್ಕೆ ಏನು ಕಾರಣ ಹಾಗೆಂತ ಹೇಳ್ತಾರೆ ಅಂತ ಮರಿ ಒಂದು ವೇಳೆ ಕೂಡ ನಿಮ್ಮ ಮನಸ್ಸಲ್ಲೋ ನನ್ನ ಮನಸ್ಸಲ್ಲೋ ಬರಬಾರದು ಎಂಬುದಕ್ಕೋಸ್ಕರವಾಗಿ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಇವರು ವಿಷ್ಣುವಿಗಿಂತ ದೊಡ್ಡವರು ಅಂತ ಅಭಿಪ್ರಾಯ ಬಂದರೆ ನಮಗೆ ಆತಮಿಸ್ತಾರೆ. ಎಲ್ಲರೂ ವಿಷ್ಣುಗಿಂತ ಕಡಿಮೆ ಆಗಿರ್ತಕ್ಕಂಥವರು ಅದು ತಿಳಕಬೇಕು. ಅದೇ ಪ್ರಕಾರವಾಗಿ ಅಂದರೆ ಏನೆಂದರೆ ಒಬ್ಬ ತಿಳಕಭಾಮ ವಿಷ್ಣುವನ್ನು ತಿಳ್ಕೊಂಡಿರ್ತಕ್ಕಂಥವ, ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥವ ಅವತ್ತು ಸತ್ಯವಾಗಿ ಯಮ ಬಂದು ಅಂತ ತಪ್ಪಿಸಾಗಿರ್ತಕ್ಕಂಥದ್ದಲ್ಲ ಅವು ಮೋಕ್ಷವಾಗಿರ್ತಕ್ಕಂಥದ್ದು ಕೊಡ್ತಾನ. ಆದ ಕಾರಣ ಅವನ್ನ ಮಾನ್ಯ ಮಾಡಬೇಕು ಅಂತ ನಾವು ತಿಳ್ಕಬೇಕು. ಆಮೇಲೆ ಒಬ್ಬ ಬಂದ ಏನಂತಂದ್ರೆ ಈ ಪಂಚಭೇದ ಅಂತ ಹೇಳ್ತಾರೆ ನೋಡ್ರಿ, ಇದು ತುಂಬಾ ಮುಖ್ಯ. ಭೂಲೋಕಕ್ಕೆ ಪ್ರಪಂಚ ಅಂತ ಬರ್ತದೆ. ಈ ಪ್ರಪಂಚ ವರ್ಡಿನ ತೆಲುಗು ಇತ್ಯಾದಿ ಲ್ಯಾಂಗ್ವೇಜ್ ಅಲ್ಲಿ ಹಾಗೆ ಅಡಪ್ ಮಾಡಿದ್ದಾರೆ. ಪ್ರಪಂಚ ಅಂದ್ರೆ ಪ್ರಕೃಷ್ಟೇನ ಪ್ರಾಂತಂದ್ರೆ ಅಡ್ವರ್ಬ್ ಕ್ವಾಲಿಫೈಸ್ ವರ್ಬ್, ಅಬ್ಜೆಕ್ಟಿವ್ ಕ್ವಾಲಿಫೈಸ್ ನಾವು ತಪ್ಪಂಗೆ. ಹಾಗಿದ್ರೆ ಈ ಭೇದವಾಗಿರ್ತಕ್ಕಂಥದ್ದು ಪ್ರಕೃಷ್ಟ ಪಂಚವಿಧ ಭೇದ ಪ್ರಪಂಚ. 5 ವಿಧವಾದ ಭೇದ ಇರ್ತಕ್ಕಂಥದ್ದು 3. ಒಂದು ಚೇತನ ಸೆನ್ಷಿಯಂಟ್ ಆಬ್ಜೆಕ್ಟ್, ಇನ್ನೊಂದು ಅಚೇತನ ಜಡ ಮರ ಗಿಡ ಇತ್ಯಾದಿಗಳಾಗಿರ್ತಕ್ಕಂಥದ್ದು. 3ನೇದಾಗಿರ್ತಕ್ಕಂಥದ್ದು ವೇದದಲ್ಲಿ ಇರತಕ್ಕಂಥದ್ದು, ನಾವು ನೋಡ್ಲಾಗ್ತಿರ್ತಕ್ಕಂಥದ್ದು, ನಾವು ನೋಡ್ಬೇಕು ಅಂತ ಆಸೆ ಪಡ್ತಕ್ಕಂಥದ್ದು ದೇವರು. ಇದು 3. ಈ 3 ಒಳಗಿರ್ತಕ್ಕಂಥ ಡಿಫರೆನ್ಸ್ 5 ಪ್ರಕಾರ. ಇದನ್ನ ಸರಿಯಾಗಿ ತಿಳ್ಕಬೇಕು. ಇದನ್ನ ಸರಿಯಾಗಿ ತಿಳ್ಕೊಳ್ಳಾಗಿದ್ದರೆ ಭೂಲೋಕದಲ್ಲಿ ಏನ್ ನೋಡ್ರಿ, ಒಬ್ಬರು ನೋಡಿ ಇನ್ನೊಬ್ರು ತಿಳ್ಕೊಂಡ್ರೆ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿக்கிಟ್ರೆ ಅದರಿಂದ ಎಷ್ಟು ಆಪತ್ತೆಲ್ಲ ಬರುತ್ತೆ. ಅದಕ್ಕೆ ಜೀವ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಭಿನ್ನ ವೇದ ಮಾತು. ಅದಕ್ಕೆ ಪದಾರ್ಥವು ಬೇರೆ ಬೇರೆ ಬೇರೆ, ಪದಾರ್ಥದಲ್ಲಿರ್ತಕ್ಕಂಥ ಧರ್ಮವು ಬೇರೆ ಬೇರೆ.
ಏನಕ್ಕೆಂದ್ರೆ ಅದಕ್ಕೊಂದು ಚಿಕ್ಕ ಇದು ನ್ಯಾಯಬದ್ಧ ಕಟ್ಟಡ ಒಳ ಬರುತ್ತೆ. ಏನು ನೋಡ್ರಿ ಇದ್ರೆ ಗೋ ಅಂತ ಇದೆ, ನಿಮ್ಮ ಮನೆಯಲ್ಲಿ ಒಂದು ಗೋ ಇದೆ, ನಮ್ಮ ಮನೆಯಲ್ಲಿ ಒಂದು ಗೋ ಇದೆ. ಗೋತ್ವ ಒಂದು ಧರ್ಮ ಇದೆ ನೋಡ್ರ, ಅದು ಒಂದು ಅಂತ ಹೇಳ್ಬೇಡ್ರಿ. ನಮ್ಮಲ್ಲಿರೋ ಭಗವತ್ವ ಬೇರೆ, ನಿಮ್ಮನೇಲಿರೋ ಭಗವತ್ವ ಬೇರೆ. ಹೇಗೆಂದ್ರೆ ನಮ್ಮನೇಲಿರೋ ಗೋ ಹೋಗ್ತಂದ್ರೆ ನಿಮ್ಮನೇಲಿರೋ ಗೋ ಇಷ್ಟಲ್ಲ, ಆಗ ಮುಂದೆ ಇದ್ರೆ ಅಲ್ಲಿ ಹೋಗ್ಬೇಕಿಲ್ಲ ಇತ್ಯಾದಿಗಳೆಲ್ಲ ದಯಮಾಡಿ ನನ್ನ 36ನೇ ಪುಸ್ತಕ ನಿಮಗೆ ಟೈಮ್ ಇದ್ರೆ ದಯದು ಓದ್ರಿ. ಕುರಿತು ಬರೆದಿರುವೆ. ಅದ ಕಾರಣ ಈ ಪಂಚಭೇದವಾಗಿರ್ತಕ್ಕಂಥದ್ದನ್ನ ಸತ್ಯವಾಗಿ ತಿಳ್ಕಬೇಕು. ನಾವು ಮುಂದೆ ಒಂದು ಪಾಯಿಂಟ್ ಹೇಳ್ತೇನೆ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ನೀವೆಲ್ಲ ಓದಿಕೊಂಡವರು ಒಳ್ಳೆ ಗ್ರಾಜುಯೇಟ್ಸ್, ಥಿಂಕಿಂಗ್ ಫ್ಯಾಕಲ್ಟಿ ಇದೆ. ಆದ ಕಾರಣ ಹೇಳ್ತೇನೆ ಅಂದ್ರೆ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಫಿಲಾಸಫಿ ಅಂಡ್ ಎಥಿಕ್ಸ್. ಈ ಎಥಿಕ್ಸ್ ಎಂಬುದು ನೀವು ಯಾವ ರಿಲಿಜನ್ ತಗೊಂಡ್ರಿ ಅಂದ್ರು ಒಂದೇ ಮಾದರಿ ತರ ಇರೋದು. ದಟ್ ಮೇ ಬಿ ಸಮ್ ಡಿಫರೆನ್ಸ್. ಉದಾಹರಣೆಗೆ ನೀವು ಬೈಬಲ್ ಓದಿರಿ ಅಂದ್ರೆ, ಬೈಬಲ್ ಕುರಾನ್ ಓದಿರಿ ಅಂದ್ರೆ ಇವ್ರಿಗೆ ತಾಯಿ ತಂದೆನ ಬಂದುಬಿಟ್ಟು ಮನೆ ಬಂದವನ್ನು ಉಪಚಾರ ಮಾಡಬೇಡ ಹಾಗೆಂತಿರಲಾರ್ದು. ಇದೆಲ್ಲ ಎಥಿಕ್ಸ್ ಒಂದೇ ಮಾದರಿ ತರ ಇರೋದು. ದಟ್ ಮೇ ಬಿ ಸ್ಮಾಲ್ ಡಿಫರೆನ್ಸಸ್ ಇರ್ಬೋದು. ಆದ್ರೆ ಫಿಲಾಸಫಿ ಅಂತಂದ್ರೆ ಈ ಮೂರೊಳಗಿರ್ತಕ್ಕಂಥ ರಿಲೇಶನ್ಶಿಪ್ ಇದೆಲ್ಲ, ಇದರಲ್ಲಿ ದ್ವೈತದಲ್ಲಿ ಹೇಳಿದಂತೆ ಇನ್ನೊಂದು ಮತದಲ್ಲಿ ಎಲ್ಲೂ ಇಲ್ಲ. ದೇವರು ಜೀವನು ಯಾವಾಗಲೂ ಬೇರುತ್ತಾರೆ. ಜೀವನ ಇರ್ತಕ್ಕಂಥವ್ರು ಯಾವಾಗಲೂ ಬೇರುತ್ತಾರೆ. ಅವರೊಳಗೆ ದುಡ್ಡು ರುಚಿಗೂ ರೂಪದ ಇರ್ತಕ್ಕಂಥ ದುಡ್ಡು, ಜಡವಾಗಿರ್ತಕ್ಕಂಥದ್ದು ಜೀವನು ಬೇರುತ್ತಾರೆ. ಜಡವಾಗಿರ್ತಕ್ಕಂಥದ್ದು ಪರಮಾತ್ಮ ಬೇರುತ್ತಾರೆ. ಜಡಗಳು ಇರ್ತಕ್ಕಂಥದ್ದು ಬೇರುತ್ತಾರೆ. ನಮ್ಮನೆಯಲ್ಲಿರ್ತಕ್ಕಂಥ ಪೇನ ಬೇರೆ, ನಿಮ್ಮನೆಯಲ್ಲಿರೋ ಪೇನ ಬೇರೆ, ಎರಡು ಪೇನವ ಇರ್ಬೋದು. ಆದ ಕಾರಣ ಇದನ್ನೇ ಚೆನ್ನಾಗಿ ತಿಳ್ಕಬೇಕು. ಅದಕ್ಕೆ ಈ ಭೇದ ಸ್ವರೂಪ ಜ್ಞಾನ ಹೇಳಿ ನೀವು ನೋಡಿದ್ರೆ ವಾದಿರಾಜ ಸ್ವಾಮಿಗಳು ಭೇದ ಸೌರಭ ಅಂತ ಬರೆದಿದ್ದಾರೆ. 8 ಪುಸ್ತಕ ಅದರ ಮೇಲೂ ಬರೆದಿದ್ದಾರೆ. ಅದರಲ್ಲಿ 5 ಪುಸ್ತಕಗಳನ್ನು ಮಧುಗ ಪಾರ್ಸಲ್ಲಿ ಬಂದುಬಿಡೋದು, ಉಳಿದ ಪುಸ್ತಕಗಳು ಕಳಿಸಿದ್ದಾರೆ. ಆದ ಕಾರಣ ಈ ಭೇದವಾಗಿರ್ತಕ್ಕಂಥದ್ದು ಜ್ಞಾನ ಸರಿಯಾಗಿರ್ಬೇಕು. ಆದಾಗ ಅದೇ ಮಾದ್ರಿ ವಿಷ್ಣು ಆಗಿರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥವನಿಗೂ ಯಾವ ವಿಧವಾಗಿರ್ತಕ್ಕಂಥ ಪ್ರಕೃತಿ ಸಂಬಂಧ ಯಾವ ಕಾರಣದ್ದು ಇಲ್ಲ ಅಂಬಾದ್ರೆ ಚಂದಾಗಿ ತಿಳಿಬೇಕು. ಪ್ರಕೃತಿ ಸಂಬಂಧ ಅಂದ್ರೆ ಏನರ್ಥ ಅಂದ್ರೆ ಬ್ಲಡ್, ಬೋನ್, ಮಾಂಸ ಇದ್ರ ಕನೆಕ್ಷನ್ ಇರ್ತಕ್ಕಂಥದ್ದಲ್ಲ. ಅವನ ಬಾಡಿ ಇವೆಲ್ಲರೂ ಹೇಳ್ತಾರೆ. ಅಂತ ಮಾಡಿ ದೇವ ಇಲ್ಲ ಅಂದ್ರೆ ದೇವನ ಮನೆ ಕೇಳ್ಬಹುದು. ರಾಮದೇವನ ಕಡ್ಡಿ ಬಿದ್ದ, ಕೃಷ್ಣ ಕಡ್ಡಿ ಬಿದ್ದ. ಕೃಷ್ಣ ಆ ದಿವಸದಾಗಿ 5300 ವರ್ಷ ತನ ಇತ್ತು. ಆಗ ನಮ್ಮ ತಾತಕ್ಕೊಂದು ಹೇಳ್ತಾರೆ, ಮುಂಚೆ ಒಳ್ಳೆ ತಾತ ಇರ್ತಕ್ಕಂಥವ್ರು ಕೃಷ್ಣ ನೋಡಿರ್ಬೋದು ಹೆಂಗ್ ಕಡ್ಡಿ ಬಿದ್ದ. ಹಾಗಂತಂದ್ರೆ ದೇವರು ತನ್ನ ಆ ಚಿಂತೆ ಐಶ್ವರ್ಯ ಇದೆಲ್ಲ ಪುಸ್ತಕದಲ್ಲಿ ಬರುತ್ತಾರೆ. ನೀವು ದಯಮಾಡಿ ನೋಡ್ಬೇಕು. ಇದೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು. ದೇವರು ತನ್ನ ಚಿಂತೆ ಐಶ್ವರ್ಯ ಶಕ್ತಿಯಿಂದ ಅವನಿಗೆ ಪ್ರಕೃತಿ ಸಂಬಂಧ ಇಲ್ಲೇ ಕೂಡ ಪ್ರಕೃತಿ ಸಂಬಂಧ ಇರಾಕೆ ಮುದ್ದೆಗಳನ್ನು ಮಾಡಿಕೊಂಡು ರಾಮನ ಕೃಷ್ಣ ಬಂದ. ನಾವು ಆ ಬೆಳೆಯನ್ನು ನೋಡಿ ಅಯ್ಯೋ ನಮ್ಗಿಂತ ನೋಡ್ಲಿಕ್ಕೆ ತುಂಬಾ ಚಂದ ಇದ್ದಾರಪ್ಪ, ಅವರ ಮೂಗಿನ ನೋಡು, ಅವರ ಕಣ್ಣಿನ ನೋಡು, ಅವರ ಕಾಲಿನ ನೋಡು, ಎಷ್ಟು ಚಂದ ಇದೆ ಅಂತ ಹೇಳಿರೋ ತಾಯಿ ಅವನ್ನ ಅಪರಾಕೃತ ಅದನ್ನ ನಾವು ನೋಡಲ್ಲ. ಮೊದಲು ಅಪರಾಕೃತವಾಗಿರ್ತಕ್ಕಂಥ ದೇವರನ್ನು ನೋಡಾದ್ರೂ ತಾನೇ ಬಿಂಬರೂಪ ಸಾಕ್ಷಾತ್ಕಾರ ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಕಾಲದಲ್ಲೂ ದೇವರಿಗೆ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಯಾಕೆಂದ್ರೆ ಕೃಷ್ಣ ನೀವು ದ್ವಾರಕ ಹೋದರೆ ಇದ್ರೆ ಕೃಷ್ಣ ಅದೃಶ್ಯವಾದ ಸ್ಥಳಕ್ಕೆ ಒಂದು ಮಂಟಪಗಟ್ಟಿ ಇಟ್ಟರು, ಅಡ್ಡೆ ಇಟ್ಟು ಹಾಕಿರೋರು. ಅದು ಒಂದು ಮರದ ಮೇಲೆ ಕೂತಿದ್ದ. ಆಗ ಬೇಡ ಬಿಟ್ಟ ಕಾಲಿ ಬಂದು ತಾಕಿ ನೆತ್ತರು ಬಂದು ಇರೋದು. ನೆತ್ತರನ್ನು ಸೃಷ್ಟಿ ಮಾಡಿದ, ನೆತ್ತರು ಬರಲ್ಲ. ಅವ್ರ ಕಾಲಿಂದ ನೆತ್ತರು ಬರಲ್ಲ, ನೆತ್ತರನ್ನು ಸೃಷ್ಟಿ ಮಾಡಿದ ಅಂತ ಇದೆಲ್ಲ ಆಚಾರ್ಯರು ಹೇಳಿರ್ತಕ್ಕಂಥದ್ದು. ಅದನ್ನೆಲ್ಲ ಇಟ್ಟುಂಟು ನೀವು ನೋಡಿದ್ರೆ ಆದ ಕಾರಣ ಆಚಾರ್ಯರು ಗ್ರಂಥವಾಗಿರ್ತಕ್ಕಂಥದ್ದನ್ನು ಹುಟ್ಟಿದವನಾಗಿರ್ತಕ್ಕಂಥವನಿಗೆ ತಪಸ್ಸು ಅದಲ್ಲಿ ಬರಲಾರದು. ಆದ ಕಾರಣ ಯಾರು ಇವತ್ತು ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣು ಎಂಬುದಾಗಿರ್ತಕ್ಕಂಥದ್ದಲ್ಲಿ ಏನಾದ್ರು ಸ್ವಲ್ಪ ಸಂದೇಹ ಇತ್ತು ಅಂದ್ರೆ ಅವನ್ ಲೋಯರ್ ಆರ್ಡರ್ ಮನುಷ್ಯ. ಹ್ಯೂಮನ್ ಬೀಯಿಂಗ್ಲಿ ಲೋಯರ್ ಆರ್ಡರ್ ಇರ್ತಕ್ಕಂಥವ್ರು, ಮಧ್ಯದಲ್ಲಿ ಇರ್ತಕ್ಕಂಥವ್ರು, ಉತ್ತಮವಾಗಿರ್ತಕ್ಕಂಥವ್ರು, ಲೋಯರ್ ಆರ್ಡರ್ ಇರ್ತಕ್ಕಂಥವ್ರು ಏನು ನೀವೊಂದು ತಿಳಿದವ್ರ ಕೇಳು. ನಂಗಿಂತ ಮರಿ ಮತ್ತೆ ಕೃಷ್ಣ ಸರ್ವೋತ್ತಮ ಅಂತ ನೀವು ಹೇಳೋದ್ರ ಮೇಲೆ ನಂಗಿಂತ ಮರಿ ಸಂದೇಹ ಬರ್ತೇ, ಅದು ಮುದ್ರೆ ಹೇಳ್ರಿ ಅಂತ ನಮಗಿಂತ ಓದಿದ ಕೇಳ್ರಿ ಅಂತ ಕೇಳಿ ತಿಳ್ಕೊಳ್ರಿ. ಆದ ಕಾರಣ ಉತ್ತಮ ಪುರುಷರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ
ಯಾರು ವಿಷ್ಣು ಸರ್ವೋತ್ತಮತ್ವ ಜ್ಞಾನದಲ್ಲಿ ಲವನೇ ಸಂದೇಹದಲ್ಲಿ ಹಾಕುತ್ತಾರೆಯೋ ಅದು ನಿಮ್ಮನ್ನೆಲ್ಲ ಹೇಳ್ತಾರೆ. ನಿಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಮನಸ್ಸಾಗಿ ಓಡಿದವರಿಗೆ ವಿಷ್ಣು ಸರ್ವೋತ್ತಮತ್ವ ಪಾದಲ್ಲಿ ಲವದೇಶ ಸಂದೇಹವಾಗಿರ್ತಕ್ಕಂಥದ್ದು ಬರಲಾರ್ದು. ಅವ ಉತ್ತಮನಾಗಿರ್ತಕ್ಕಂಥವ ಎಂಬುದಾಗಿರ್ತಕ್ಕಂಥದ್ದು ಹೇಳುವುದು. ಆಗ ಏನಂದ್ರೆ ಈ ಧರ್ಮವಾಗಿರ್ತಕ್ಕಂಥದ್ದು ಕುರಿತು ಧರ್ಮರಾಜನಾಗಿರ್ತಕ್ಕಂಥವನಿಗೆ ಧರ್ಮರಾಜ ಬಂದಿರ್ತಕ್ಕಂಥದ್ದು ಇವರೆಲ್ಲ ಕೊಟ್ಟದ್ದು ಧರ್ಮವಿದ್ವ ಅಧರ್ಮಿದ್ವ ಸಂದೇಹ ಕೇಳಕ್ ಬರವಳೆ ಇಷ್ಟು ಧರ್ಮ ಹೇಳ್ತಾ ಇದ್ದೀರಲ್ಲ, ಹಾಗೆ ಸಂದೇಹ ಬರ್ಬೋದು. ಅದಕ್ಕೆ ಹೇಳ್ತಾರೆ ಅದನ್ನ ನೆಪವಾಗಿ ಇಟ್ಟುಂಟು ಧರ್ಮರಾಜನ ಮುಂದೆ ಇಟ್ಟುಂಟು ನಮಗೆ ನಿಮಗೆ ಹೇಳ್ತಕ್ಕಂಥದ್ದು ಈ ಧರ್ಮವನ್ನು ಪೂರ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಧರ್ಮರಾಜನ ಬಾಯಿಲೆ ಹೇಳಿ ಆಮೇಲೆ ಧರ್ಮರಾಜನ ಇರ್ತಕ್ಕಂಥವನಿಗೆ ಮತ್ತು ಆಮೇಲೆ ಸಂದೇಹವಾಗಿರ್ತಕ್ಕಂಥದ್ದು ಪರಿಹಾರ ಆಗಕ್ಕೆ ಏನ್ ಮಾಡ್ಬೇಕು ಅದನ್ನ ಡೀಟೇಲ್ಡ್ 30ನೇ ಅಧ್ಯಾಯ ಆರಂಭ ಬರಾವಳಿ ಹೇಳ್ತಾರೆ. ದೊಡ್ಡ ವಿಷಯ ಇದಕ್ಕ ಆಮೇಲೆ ಒಂದು ಸಂದೇಹವಾಗಿರ್ತಕ್ಕಂಥದ್ದು ಬಂತು. ಏನು ಅಂತಂದ್ರೆ ಧರ್ಮರಾಜನ ಇರ್ತಕ್ಕಂಥವ ತನ್ನ ತಮ್ಮಂತರ ಇರ್ತಕ್ಕಂಥವ್ರ ನೋಡಿ, ನೋಡಪ್ಪ ಈ ಪುರುಷಾರ್ಥ ಅಂತ ಹೇಳ್ತೀನಿ, ಇದು ತುಂಬಾ ಮುಖ್ಯ. ಪುರುಷಾರ್ಥ ಏನಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥ ಅಂತ ಹೇಳ್ತೀನಿ. ಇದರಲ್ಲಿ ಯಾವುದು ತುಂಬಾ ಮೇಲಿರ್ತಕ್ಕಂಥದ್ದು ಇಲ್ಲ, 4 ಸಮವ, ಇದು ಉತ್ತಮ ಇದು ಅಧಮ, 4 ಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ. ಹಾಗೆ ತಳಬೇಳೆ ಬಿದಿರ ಒಂದು ಮಾತಾಡ್ತಾನೆ. ಧರ್ಮವಾಗಿರ್ತಕ್ಕಂಥದ್ದು ತಾನೆ ತುಂಬಾ ಮುಖ್ಯ. ಅದಕ್ಕೆ ಕಳೆದಿರ್ತಕ್ಕಂಥದ್ದು ಅರ್ಥ ಕಾಮ ಹಾಗೆ ಅವನ ಈ 4 ಧರ್ಮ ಅರ್ಥ ಕಾಮ 3 ಕುರಿತು ಕೇಳ್ತಾನೆ. ಮೋಕ್ಷನ ಕುರಿತು ಕೇಳೋದಿಲ್ಲ. ಧರ್ಮ ಅರ್ಥ ಕಾಮ 3 ಇಲ್ಲಿ ಹೇಗೆ 3 ಈಕ್ವಲ, ಅದಿಲ್ಲ ಏನಾರು ರಿಡೇಷನ್ ಉಂಟಾ ಅಂತ ಕೇಳೋಳೆ ಬಿದಿರ ಹೇಳ್ತಾನ. ಧರ್ಮವಾಗಿರ್ತಕ್ಕಂಥದ್ದು ತುಂಬಾ ಮೇಲಿರ್ತಕ್ಕಂಥದ್ದು, ಕಾಮ ಮತ್ತು ಅರ್ಥವಾಗಿರ್ತಕ್ಕಂಥದ್ದು ಅದಕ್ಕಿಂತ ಕಡಿಮೆ ಅಂತ ಹೇಳ್ತಾನ. ಅರ್ಜುನ ಹೇಳ್ತಾನ ಇಲ್ಲ, ಅರ್ಥವಾಗಿರ್ತಕ್ಕಂಥದ್ದು ತಾನೆ ತುಂಬಾ ಸುಪ್ರೀಮು. ಅರ್ಥ ಬಂದು 2 ಪ್ರಕಾರ. ಒಂದೇನಂದ್ರೆ ದೈವ ಅರ್ಥ ಅಂತ ಒಂದು, ಇನ್ನೊಂದೇನಂದ್ರೆ ಮನುಷ್ಯಾರ್ಥ ಅಂತ ಒಂದು. ಮನುಷ್ಯಾರ್ಥ ಅಂತಂಬದು ಬರೀ ಈ ಕರೆಕ್ಟ್ ಗೋಲ್ಡ್ ಸಿಲ್ವರ್ ಎಕ್ಸೆಟ್ರಾ. ದೈವ ಅರ್ಥ ಅಂತಂಬದು ಒಂದು ಜ್ಞಾನ, ಅದಕ್ಕೆ ತಗೊಂಡಿದ್ರೆ ಆ ಅರ್ಥ ತಗೊಂಡಿದ್ರೆ ಅರ್ಥವಾಗಿರ್ತಕ್ಕಂಥದ್ದು ತುಂಬಾ ಮೇಲೆ ಹಾಗೆ ಅದಕ್ಕೆ ಮೇಲೆ ಈ ಪ್ರಕಾರ ಬರೆಯುತ್ತವೆ. ಅಲ್ಲಿ ಅರ್ಜುನ ಹೇಳಿರ್ತಕ್ಕಂಥ ಮಾತಿಗೆ ನಕುಲ ಸಹದೇವ ಅವರು ಸಪೋರ್ಟ್ ಮಾಡಿ ಅರ್ಜುನ ಹೇಳೋದು ಸರಿ ಅಂತ ಹೇಳ್ತಾರೆ. ಆಗ ಪಂಚಪಾಂಡವರಲ್ಲಿ ಒಬ್ಬರು ಮಾತಾಡ್ಲಾಗಿದ್ದಾರೆ. ಭೀಮಸೇನ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಇದು ತುಂಬಾ ಮುಖ್ಯ. ಆಗ ಧರ್ಮ ಅರ್ಥ ಕಾಮ ಹೇಳಿ ನೋಡ್ರಿ, ಅದು ನಮಗೆ ಬಂತು ಅಂತಂದ್ರೆ ಅದಾಹ ಭೀಷ್ಮ ಭೀಮ ಏನಂತಂದ್ರೆ ಪ್ರವರ ಸುತಂತ್ರ. ಹಾಗೇನಾಯ್ತು ಅಂದ್ರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಮಸೇನೆ ಈ ಧರ್ಮ ಅರ್ಥ ಕಾಮದಲ್ಲಿ ಈ ಕಾಮ ಇರ್ತಕ್ಕಂಥ, ಕಾಮ ಅಂತಂದ್ರೆ ಪ್ಯಾಷನ್ ಅರ್ಥ ಅಲ್ಲ. ಕಾಮ ಅಂದ್ರೆ ಡಿಸೈರ್. ಡಿಸೈರ್ ಬರ್ತಾನೆ ತುಂಬಾ ಮುಖ್ಯ. ಡಿಸೈರ್ ಇತ್ತು ಅಂತಂದ್ರೆ ಧರ್ಮವು ಬಂದುಡೋದು, ಅರ್ಥವು ಕಮ್ಮು ಬಂದುಡೋದು. ಅದ ಕಾರಣ ಬೇಸಿಕ್ ರೂಟ್ ಫಾರ್ ಪುರುಷಾರ್ಥವಾಗಿರ್ತಕ್ಕಂಥದ್ದಲ್ಲಿ ಈ 3 ಡಿಸೈರ್ ಆಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಅದಕ್ಕೆ ಈಗ ಡಿಸೈರ್ ಇದ್ದ ಕಾರಣ ತಾನೆ ನೀವಿಂದ ಬರೀ 5 ದಿನ ಕೇಳ್ತಾ ಇದ್ದೀರಿ. ನೀವೆಲ್ಲೋ ಎಷ್ಟೋ 1000 ಮೈಲ್ ದೂರ ಇದ್ದೀರಿ, ಎಷ್ಟೋ 1000 ಮೈಲ್ ದೂರ ಇದ್ದಾರೆ. ಇದ್ರು ನೀವು ಮಧ್ಯಾಹ್ನ ವೇಳೆ ಬರೀ ಕೇಳ್ಬೇಕು ನಿಮಗೆ ಆಸೆ ಇರೋ ಕಾರಣ ತಾನೆ ಈ ಒಳ್ಳೆ ಕಾರ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಡಿಸೈರ್ ಆಗಿರ್ತಕ್ಕಂಥದ್ದು ತಾನೆ ಫೌಂಡೇಶನ್ ಎಂಬುದಾಗಿ ಹೇಳಿ ಆ ಕಾಮ ಅಂತಂಬಾದೆ ಕೃಷ್ಣ ಹೆಸರಪ್ಪ. ಪರಮಾತ್ಮನಿಗೆ ಕಾಮ ಎಂಬ ಹೆಸರು. ಇದಕ್ಕೆಂದ್ರೆ ಅವನಿಗೆ ಡಿಸೈರ್ ರೂಪದಲ್ಲಿ ಅವ ಇದ್ದಾನ. ಆ ಪ್ರಕಾರವಾಗಿ ಹೇಳಿ ಅದರಿಂದ ತಾನೆ ಧರ್ಮ ಅರ್ಥವಾಗಿರ್ತಕ್ಕಂಥದ್ದೆಲ್ಲ ಡೆವಲಪ್ ಆಗುತ್ತೆ ಅಂತ ಅನೇಕ ವಿಶ್ವವಾಗಿರ್ತಕ್ಕಂಥದ್ರೆ ಹೇಳಿ. ಅದಕ್ಕೆ ಆಮೇಲೆ ಭಗವಂತನ ಇರ್ತಕ್ಕಂಥವ ಕಾಮ ಇರ್ತಕ್ಕಂಥದ್ದು ಏನ್ ನೋಡ್ಬೇಕು, ದೇವರಲ್ಲಿ ಇರ್ಬೇಕು. ಆ ಕಾಮ ಇರ್ತಕ್ಕಂಥದ್ದು ಡಿಸೈರ್ ಎಲ್ಲಿ ಇರ್ಬೇಕು, ದೇವರು ನೋಡ್ಬೇಕು ಡಿಸೈರ್ ಇರ್ಬೇಕು. ದೇವರು ನೋಡ್ಬೇಕು ಡಿಸೈರ್ ಇತ್ತು ಅಂದ್ರೆ ಬಾಕಿ ಸಾಧನಗಳೆಲ್ಲ ಆಟೋಮೆಟಿಕ್ ನಡೆದೋಗೋದು. ಧರ್ಮ ಅರ್ಥ ಅಲ್ಲ, ಆಟೋಮೆಟಿಕ್ ನಡೆದೋಗೋದು. ಆದ ಕಾರಣ ಹೇಳ್ತಾರೆ ರಾಜನ್ನೇ
ಕಾಮಾತ್ ಅಪರಂ ಸುಖಂ ಹಿ ಪರೋ ಹಿ ಕಾಮ ಹರಿರೇವ ಏನ ಆ ಪರಮಾತ್ಮನ ಇರ್ತಕ್ಕಂಥವನೇ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಡಿಸೈರ್. ಆದ ಕಾರಣ ಏನು ನಾವು ಭೀಮಸೇನ ದೇವರಿಗೆ ಹೇಳಿದ್ರು, ಏನು ಈ ಭೂಲೋಕದಲ್ಲಿ ಹೊರ್ತಾ ಇರ್ತಕ್ಕಂಥ ಈ ಊರಿಲ್ಲಿ ಕಾಮ ಅಂತ ಕೇಳಿಟ್ಟು ಇದನ್ನ ಮಾತಾಡೋದಿಲ್ಲ ಅಂತ ಹೇಳಿ ಈ ಕೆಪ್ಟ್ ಕ್ವೈಟ್ ಅಂತ ಹೇಳಿ ಬರೀ ಮೌನವಾಗಿರ್ತಕ್ಕಂಥ ಮಾಡಿದ್ರು. ಆಗ ಧರ್ಮರಾಜ ಹೇಳಿದ, ತುಂಬಾ ಕರೆಕ್ಟು, ಅದಕ್ಕೆ ಆಮೇಲೆ ಮೋಕ್ಷ ಗುಟ್ಟುಗಳಲ್ಲ, ಮೋಕ್ಷ ನಿರಂತರವಾಗಿರ್ತಕ್ಕಂಥದ್ದು. ಅದ್ಕಾರ ಅದೆಲ್ಲ ಅದು ಸೆಳ ಸೆಳ ಅದಕ್ಕೆ ಸಾಧನ ರೂಪದಲ್ಲಿರ್ತಕ್ಕಂಥದ್ದು. ಇದು ಮೂರು ಆದ ಕಾರಣ ಮೋಕ್ಷವಾಗಿರ್ತಕ್ಕಂಥದ್ದು ತಾನು ಉತ್ತಮ. ಅದಕ್ಕೆ ಭೀಮಸೇನ ದೇವರು ಹೇಳಿದ್ದಕ್ಕೂ ಇಲ್ಲ ಅರ್ಜುನ ಹೇಳಿದ್ದಕ್ಕೂ ವ್ಯತ್ಯಾಸವಾಗಿರ್ತಕ್ಕಂಥದ್ದಿಲ್ಲ. ಇದಕ್ಕೆಂದ್ರೆ ಆ ಕಾಮ ಇದ್ದು ಆ ಮೋಕ್ಷ ಅದು ಅವ ಅರ್ಥವಾಗಿರ್ತಕ್ಕಂಥದ್ದಕ್ಕೆ ದೈವ ಜ್ಞಾನ ಅಂತ ಹೇಳಿದ. ಜ್ಞಾನ ಬಂದಿರ್ತಾನೆ ಮೋಕ್ಷವಾಗಿರ್ತಕ್ಕಂಥದ್ದಾಗದು. ಆದ ಕಾರಣ ನನ್ನ ತಮ್ಮಂದಿರ ಎಲ್ಲ ಅಭಿಪ್ರಾಯಕ್ಕೂ ನಮಗೂ ವ್ಯತ್ಯಾಸ ಇಲ್ಲ. ಆದ ಕಾರಣ ಧರ್ಮಾರ್ಥ ಕಾಮೋಕ್ಷದಲ್ಲಿ ಈ ಮೋಕ್ಷವಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ ಎಂಬುದಕ್ಕೆ ವಿಷ್ಣು ತತ್ವದಲ್ಲಿ ಇದನ್ನ ಹೇಳ್ತಾರೆ. ಇದಕ್ಕೆಂದ್ರೆ ಮೋಕ್ಷಗೋದವನ ಇರ್ತಕ್ಕಂಥ ಒಂದು ಬರಲ್ಲ, ಬಾಕಿ ಸಡಗೋದವಂತನಿಗೆ ಬಂದ್ಬಿಡ್ತಾನ. ನಿರಂತರವಾಗಿರ್ತಕ್ಕಂಥ ಸ್ನಾನ ಅದು ಬಂದು ಕೊನೆಯಲ್ಲಿ ಬರ್ತಕ್ಕಂಥ ರಿಸಲ್ಟು ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಧರ್ಮರಾಜನ ಇರ್ತಕ್ಕಂಥವ ಈ ಅಧ್ಯಾಯನ ಮುಗಿಸ್ತಾನ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಮಸ್ತ ಧರ್ಮ ನಿರ್ಣಯ. ಇದಕ್ಕೆ ಈ ಮದುವೆ ಪಡ್ಕೊಂಡು ಇದು ಯಾಕೆ ಅದನ್ನು ಹೇಳಲ್ಲ. ಇದಕ್ಕೆಂದ್ರೆ ಅದೆಲ್ಲ ನಮಗೆ ಈಗ ಬೇಕಾಗಿಲ್ಲ. ಇದಕ್ಕೆಂದ್ರೆ ಅದೆಲ್ಲ ಆ ಕಾಲದಲ್ಲಿ ಕ್ಷತ್ರಿಯ ಹೇಳ್ತಾನೆ, ಅರ್ಜುನ ಹೇಳ್ತಾನೆ ಯುದ್ಧಗಿಲ್ಲ ಅಂತಾನೆ. ಇಲ್ಲಿರ್ತಕ್ಕಂಥ ಕ್ಷತ್ರಿಯರೆಲ್ಲ ಸತ್ತು ಹುಟ್ಟಿರ್ತಾರೆ, ಅವ್ರ ಹೆಂಗಸಿರ್ತಾರೆ, ಇದರೆಲ್ಲ ಸಾಕಂಡವಾರು ಇತ್ಯಾದಿಗಳು ಬರ್ತಕ್ಕಂಥದ್ದು ದುಡ್ಡು. ಆ ಮಾತು ನಮಗೆ ಬೇಡ. ಅದಕ್ಕೆ ನಾನು ಮುಖ್ಯವಾದ 4 ಶ್ಲೋಕನ ಮಾತ್ರ ಹೇಳಿ ಈ ಅಧ್ಯಾಯನ ಪುಸ್ತಕ ಕಡಿತಾನೆ. ಇಲ್ಲಿ ಮಂತ್ರಾಲಯ ಸ್ವಾಮಿಗಳು ಹೇಳಿರ್ತಕ್ಕಂಥ ಶ್ಲೋಕವನ್ನು ಹೇಳಿ ಮುಗಿಸೋಣ. ಏನಂತಂದ್ರೆ, ಕೃಷ್ಣಾಭ್ಯಾಮಪಿ ಭೂಸುರೈ ನಮಸ್ತು. ಈ ಶ್ಲೋಕ ಯಾಕೋ ಅಂತಾರೆ ಕೊನೆಯಲ್ಲವರಿಗೆ ನಿಮಗೆ ಅನುಗ್ರಹ ಮಾಡಲಿಕ್ಕೆ ಈ ಶ್ಲೋಕ ಹೇಳಿದ್ದಾರೆ. ಅದಕ್ಕೆ ವಿರೋಧಿಸಿದ್ದು ರಾಜ್ಯಾಭಿಷೇಕ್ತೋ ದಿಸೈ ತಂದೆ ನಿಚ್ಚುಗೆ ಕಳತನೆ ಸ್ವಂ ವಿಪ್ರತಿ ಸಾರತಃ ರಾಜ್ಯಂ ಸ್ವವಸ್ತು ಅಸ್ವಸ್ತು ಮತೋಚ್ಯುತು ವಚನತು ಯಸ್ಯ ಯಶಾಬ್ದ ವಿಸ್ಮೃತಃ ಸುಶ್ರಾವಾಚನ ಧರ್ಮ ನಿರ್ಣಯಮನಃ ಕೃಷ್ಣದ್ವಯಂ ಧೀಮಹಿ. ಕೃಷ್ಣದ್ವಯಂ ಅಂತಂದ್ರೆ ಎರಡು ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾವ ಕೃಷ್ಣ, ಇವರಿಬ್ಬರೇ ಹೇಳಿ ಧರ್ಮರಾಜನ ಇರ್ತಕ್ಕಂಥವನ್ನ ಸಿಂಹಾಸನದಲ್ಲಿ ಕೂಡಿಸಿರು, ನೀ ರಾಜ್ಯ ಪರಿಪಾಲನೆ ಮಾಡಿರು ಎಂಬುದಾಗಿ. ಆಗ ಆ ಒಂದು ಬ್ರಾಹ್ಮಣ ವೇಷದಲ್ಲಿ ಅದಕ್ಕೆ ಅನೇಕ ಬ್ರಾಹ್ಮಣ ಇರ್ತಕ್ಕಂಥವ್ರು ಬಂದು ನಾರದರು ಇತ್ಯಾದಿ ಋಷಿಗಳು ಬಂದು ಅವರಿಗೆ ಹೋಮ ಇತ್ಯಾದಿಗಳನ್ನ ಮಾಡಿ ಸರಿಯಾಗಿ ಅವನ್ನ ಕೂಡಿಸಿರು. ಆ ಕಾಲದಲ್ಲಿ ಉದಾಸುರನ ಇರ್ತಕ್ಕಂಥವ ಸನ್ಯಾಸಿ ವೇಷದಲ್ಲಿ ಬಂದು ಅವ ರಾಜ್ಯ ಹಿಡಿದು ಸರಿಯಲ್ಲ ಅಂತ ಕ್ರಿಟಿಸೈಸ್ ಮಾಡಿದ. ಆಗ ಅಲ್ಲಿ ಬ್ರಾಹ್ಮಣ ಇರ್ತಕ್ಕಂಥವರು ಅವನ ಒಂದು ಮಂತ್ರ ಹೇಳಿ ಅವನ ಸುತ್ತರು. ಅದರಿಂದ ಏನಾಯ್ತು, ಬ್ರಾಹ್ಮರು ಬ್ರಹ್ಮನ ಹೇಳಿ ಸುತ್ತಕ್ಕಂಥ ಶಕ್ತಿ ಇತ್ತು, ಅಷ್ಟು ಪವನ್ ಇತ್ತು, ಅಷ್ಟು ಆಚರಣೆ ಇತ್ತು ಅವರಿಗೆ. ಆದರೆ ನೋಡಿದ್ರು ಧರ್ಮರಾಜನ ಇರ್ತಕ್ಕಂಥವ ಅಯ್ಯೋ ಬಂದ ಯತಿಗಳನ್ನ ಅಂತ ಹೇಳಿದ. ಆಗ ಕೃಷ್ಣ ಪರಮಾತ್ಮ ಹೇಳಿದ, ಯತಿ ಎಲ್ಲ ಪಾಪ ಮತ್ತು ಯೋಧನ ಸ್ನೇಹಿತ ಅಸುರ ಇರ್ತಕ್ಕಂಥವ ಅಂತ ಹೇಳಿ ಒಳ್ಳೆ ಮಾತು ಹೇಳಿ ಆಗ ಬಂದು ಅವನ ಧರ್ಮರಾಜನ ತಿರುಗು ಸಿಂಹಾಸನ ಮುಚ್ಚಿದ. ಆಗ ತಿರುಗೋಮಣಿ ಸಂದೇಹವಾಗಿರ್ತಕ್ಕಂಥ ಬರಮೆ ಅವರು ತಮ್ಮಂದರು ಮತ್ತು ದ್ರೌಪದಿ ನಾರದರು ಅನೇಕ ಬ್ರಾಹ್ಮಣರು ಮತ್ತು 2 ರೂಪದಲ್ಲಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಧರ್ಮದಾನ ಮಾಡಿದ್ದೆ, ಧರ್ಮಯುದ್ಧ ನಡೆದಿದ್ದೆ. ಅವ್ರ 4 ಜನನ್ನು ಕೊಂದದ್ದು ಅನ್ಯಾಯ ಅಲ್ಲ ಎಂಬುದನ್ನ ತಿರುಗಿ ಹೇಳ್ತೇನೆ. ಇದ್ರೆ ನೀವು 108 ಸ್ಟಾಲಿನ್ ವೇದಾಂತ ಅಂತ ಒಂದು ಪುಸ್ತಕ ಇದೆ, ಅದನ್ನ ನೋಡಿರಿ. ಇದ್ರೆ ಒಂದು 4 ಪಕ್ಕ ಇರೋದು ಯಾಕೆ ಎಂಬುದು ಪರ್ಮಿಟೇಷನ್ ಕೋರ್ಟ್ ಎಲ್ಲ ಆರ್ಮಿ ಮಾಡಂಗಿರೋದು. ಅದರಲ್ಲಿ ನಿಮ್ಮ ಹತ್ರ ಹೇಳ್ತಾನೆ ತುಂಬಾ ಕಷ್ಟಪಟ್ಟದ್ದು ದ್ರೋಣಾಚಾರ್ಯ ಇರ್ತಾನೆ. ಅದಕ್ಕೆ ತುಂಬಾ ಸುಲಭವಾಗಿ ಸಾಧ್ಯ ಸ್ಲಾಲು ದ್ರೋಣಾಚಾರ್ಯ ಇರ್ತಾನೆ. ಅದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಶ್ರೀಮದ್ ಆಚಾರ್ಯ. 26ನೇ ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆದ ಕಾರಣ ಆಗ ಏನು ಅಂತಂದ್ರೆ ಇವರನ್ನ ನ್ಯಾಯವಾಯಿತ
ಹೇಳಿದ ಮಾತನ್ನು ಕೇಳಿ ನಿಮ್ಮ ತಾತನ್ನು ನೀವು ಗೊತ್ತಿರಲ್ಲ, ಅವರೇ ನನ್ನ ಅನ್ಯಾಯವಾಗಿ ಕೊಲ್ಲಲ್ಲ ಅಂತ ಅವ್ರ ಬಾಯಲ್ಲಿ ಹೇಳಿದ್ರೆ ನೀನ್ ನಂಬತ್ತಿ ಅಂತ ಹೇಳಿ ಇವರೆಲ್ಲ ಏನ್ ಮಾಡಿದ್ರು, ಪಂಚಪಾಂಡವರು, ಬ್ರಾಹ್ಮಣರು ಮತ್ತು ವೇದವ್ಯಾಸ ದೇವರು ನೇರ ಅವರಲ್ಲಿ ಸರದರ್ಪದ ಮೇಲೆ ಮಲ್ಕೊಂಡಿರ್ತಕ್ಕಂಥ ಬೃಂದನ ಇರ್ತಕ್ಕಂಥ ಅವರು ಅಲ್ಲಿ ಹೋದರು. ಅಲ್ಲಿ ಹೋಗಿ ಅವರ ಹತ್ರ ಹೇಳಿ ಉಪದೇಶ ಮಾಡಾವಳೆ ಅವರ ವಿನಯ ನೋಡ್ರಿ, ಅವರ ದಿನವಸು ಅಂತ ಹೇಳಿ ಅಷ್ಟವಸುಗಳಲ್ಲಿ ಕೊನೆಯದಾಗಿರ್ತಕ್ಕಂಥವ್ರು, ದೊಡ್ಡವರಾಗಿರ್ತಕ್ಕಂಥವ್ರು, ಸೋಮಪಾನ ಕುಡಿಲಕ್ಕೆ ಅರ್ಹರಾಗಿರ್ತಕ್ಕಂಥ ದೇವತೆಗಳು. ಹೀಗಿದ್ರೆ 38,000 ಕೋಟಿ ದೇವತೆಗಳಲ್ಲಿ 100 ಜನ ತಾನು ಸೋಮಪಾನ ಕಾರಣ ಅದಲ್ಲಿ ಇವರು ಬರ್ತಾರೆ. ಆದ ಕಾರಣ ಅದನ್ನು ಇರ್ತಕ್ಕಂಥ ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣ ಈ ತಮರಿ ಧರ್ಮರಾಜನ ಕರೆಗೆ ಬಂದಿದ್ದೀರಪ್ಪ, ಈ ಪಂಚಪಾಂಡವರಿಗೆ ಉಪದೇಶ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಿದ್ರೆ ಏನರ್ಥ ಅಂದ್ರೆ ಪಂಚಪಾಂಡವರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಇರ್ತಕ್ಕಂಥವ್ರು ಅಂತ ನೀನೇ ಮಾಡು ಅಂತ ಹೇಳೋದಾಗ್ತದೆ. ಕೃಷ್ಣ ಪರಮಾತ್ಮ ಹೇಳ್ತಾನ, ಇಬ್ಬರು ನಾನೊಂದು ರೂಪದಲ್ಲಿ ನಿಮ್ಮಿಲ್ಲೇ ಇದ್ದು ಉಪದೇಶವಾಗಿರ್ತಕ್ಕಂಥದ್ದು ಮಾಡ್ತಾನೆ, ನಿಮಗೆ ಆ ಕೀರ್ತಿ ಬರಬೇಕು ಅದು ನನ್ನ ಅವಶ್ಯಕತೆ ಹೇಳಿದ. ಈ ಪ್ರಕಾರವಾಗಿ ಮಾಡಿರ್ತಕ್ಕಂಥ 2 ಅವತಾರವಾಗಿರ್ತಕ್ಕಂಥ ಅದನ್ನ ಕೃಷ್ಣ ದ್ವಯಂ, ಈ ಪ್ರಕಾರವಾಗಿರ್ತಕ್ಕಂಥ 2 ಅವತಾರ ಯಾವುದು, ವೇದವ್ಯಾಸ ದೇವರ ಅವತಾರ ಭಾರ್ಗವ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ ವಸುದೇವರಲ್ಲಿ ಅವತಾರ ಮಾಡಿರ್ತಕ್ಕಂಥ ಅವತಾರ ಕೃಷ್ಣ ದ್ವಯಂ ಧೀಮಹಿ. ಈ 2 ಅವತಾರದಲ್ಲಿ ಮಾಡಿರ್ತಕ್ಕಂಥ ಪರಮಾತ್ಮ ನಮಗೆ ಅನುಗ್ರಹ ಮಾಡಿ ನಮಗೆ ಒಂದು ಒಳ್ಳೆ ಬುದ್ಧಿಯಾಗಿರ್ತಕ್ಕಂಥದ್ದು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮಂತ್ರಾಲಯ ಮಹಾಪ್ರಭುಗಳು 30ನೇ ಅಧ್ಯಾಯ 1 ಶ್ಲೋಕ ಮಾತ್ರ ಹೇಳುತ್ತಾರೆ. ಆದ ಕೃಷ್ಣ ಇದು ಕೊಂಚ ದೊಡ್ಡದಾಗಿರ್ತಕ್ಕಂಥ ಅಧಿಕಾರ. ಅಧ್ಯಾಯ 180 ಶ್ಲೋಕ ಇದೆ. ಇದು ಅಶ್ವಮೇಧ ಪರ್ವ ಅಂತಿದೆ. ಅಶ್ವಮೇಧ ಪರ್ವಕ್ಕೆ ತಂದೆಗೆ ಪುಸ್ತಕ ಬರುತ್ತಾರೆ ಭಾರತದಲ್ಲಿ ಇರ್ತಕ್ಕಂಥದ್ದು. ಅದನ್ನು ಬೇಕು ಕೇಳ್ಕೊಂಡು 2-3 ವಾಲ್ಯೂಮ್ ಇದೆ. ಅಶ್ವಮೇಧ ಪರ್ವದಲ್ಲಿ ಇರ್ತಕ್ಕಂಥದ್ದನ್ನ ಸಂಗ್ರಹವಾಗಿ ಇಲ್ಲಿ ಹೇಳಿದ್ದಾರೆ 180 ಶ್ಲೋಕದಲ್ಲಿ. ಆದ ಕೃಷ್ಣ ಮನುಷ್ಯ ಭೀಷ್ಮೆ ವಸುತಾಂಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಂ ಆಶ್ವಾಸ್ಯ ದುಃಖಿತಾಂ. ಇದಕ್ಕಿಂತ ಆ ಭೀಷ್ಮಾಚಾರ್ಯರು ಮುಗಿಸಿ ಅವರಿಗೆ ನಮಸ್ಕಾರ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಈ ಪ್ರಕಾರವಾಗಿ ಹೇಳೋಣೆ. ಈ ಎಲ್ಲರೂ ಉಪದೇಶವಾಗಿರ್ತಕ್ಕಂಥದ್ದು ಮುಗಿಯೋಣೆ. ಭೀಷ್ಮಾಚಾರ್ಯರು ನೆನೆಸಿದ ಕಾಲವಾಗಿರ್ತಕ್ಕಂಥದ್ದು ಬಂದು ಅವರು ದೇಹ ತ್ಯಾಗವಾಗಿರ್ತಕ್ಕಂಥದ್ದು ಮಾಡಿಕೊಂಡು ಕೃಷ್ಣನಿಗೆ ನಮಸ್ಕಾರ ಮಾಡಿಕೊಂಡು ಕೃಷ್ಣನ ನೆನೆಸಿದಾಗೆ ಅವರಿಗೆ ದೇಹವನ್ನು ಬಿಟ್ಟು ತಮ್ಮ ಮೂಲ ರೂಪವಾಗಿರ್ತಕ್ಕಂಥ ದ್ಯುನಾಮಗೋಸು ಎಂಬ ರೂಪವಾಗಿರ್ತಕ್ಕಂಥದ್ದಕ್ಕೂ ಮುಗಿಸಿ ಹಿರಿಯರು. ಆಗ ಧರ್ಮರಾಜ ಎಲ್ಲರೂ ಸೇರಿ ಅವರಿಗೆ ಮಾಡಬೇಕಾದ ಕಾರ್ಯವಾಗಿರ್ತಕ್ಕಂಥದ್ದು ಮಾಡಿರು. ಗಂಗಾದೇವಿ ಆಗಿರ್ತಕ್ಕಂಥವಳು ನನ್ನ ಮಗ ಊಟ ಇದಕ್ಕೆ ಗಂಗಾದೇವಿ ಮಗನ ಇದ್ದಾನೆ ಅವತಾರ ಮಾಡ್ತಾರೆ. ಭೀಷ್ಮಾಚಾರ್ಯರು ಶಂತನು ಮಹಾರಾಜ ಗಂಗಾದೇವಿಗೆ, ಗಂಗಾದೇವಿ ನನ್ನ ಮಗ ಊಟ ಅಂತ ತುಂಬಾ ಮತ್ತು ಸಂಕಟಪಟ್ಟರು. ಅವಳು ಬಂದು ವೇದವ್ಯಾಸ ದೇವರು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಸಮಾಧಾನವಾಗಿರ್ತಕ್ಕಂಥದ್ದು ಮಾಡಿದ ಅಂತೇಳಿ ಮೊದಲ ಶ್ಲೋಕವಾಗಿರ್ತಕ್ಕಂಥದ್ದಾದ್ಮೇಲೆ ಆಗ ಕೃಷ್ಣ ಧರ್ಮರಾಜನ ಇರ್ತಕ್ಕಂಥ ಅದಕ್ಕೆ ಆಮೇಲೆ ಏನ್ ಮಾಡ್ತಾನ ಅಂಬದನ್ನ ಮುಂದಿನ ಭಾನುವಾರ ಅನಿವಾರ್ಯಗಳ ಅನುಗ್ರಹದಿಂದ ಹೇಳೋಣ ಅಂತೇಳಿ. ಅದೇ ಸೇವೆ ಆಶ್ರೀಷ ವೆಂಕಟೇಶ ವರುಣ್ ಪ್ರಿಯ ಪ್ರೀತ ಧನ್ಯಾತ್ಮೆ ಜ್ಞಾನ ಸಮುದ ಶ್ರೀಕೃಷ್ಣ ಹರೇ ಶ್ರೀನಿವಾಸ. ಅವರು ಮಗಳು ಇಲ್ಲ, ಇವರು ಜಮುನಾ ಅವರು ಏರ್ಪೋರ್ಟ್ಗೆ ಹೋಗಿದ್ದಾರೆ, ಇದ್ದಾರೆ ನೋಡಿ ಅಲ್ಲೇ. ಅಂಕಲ್ ನಮಸ್ಕಾರ. ಅಂಡ್ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಮಧು ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಕಾಣಿಸುತ್ತೆ, ಏರ್ಪೋರ್ಟ್ ಇಂದ ಬರ್ತಾ ಇದ್ದಾರೆ. ಬಟ್ ಇವತ್ತಿನ 29th ಚಾಪ್ಟರ್ ಆಫ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಧರ್ಮೋಪದೇಶ, ವಿಷ್ಣು ಸರ್ವೋತ್ತತ್ವ ಹಾಗೂ ಬೇರೆ ಬೇರೆ ವರ್ಣಗಳ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂಕಲ್, ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಅದರಲ್ಲಿ ಡೆಸೈರ್ ಎಂಬುದೇನು ಬಂತಲ್ಲ, ಅದು ಭೀಮಸೇನ ಹೇಳೋರು ಧರ್ಮಾರ್ಥ ಕಾಮದಲ್ಲಿ, ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಅದು ಕಾಮ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ನೀವು. ಅದಕ್ಕೆ ಕ್ರಿಮಿನಲ್ ಲಾಲಿ ನಿಮಗೆ IPC ನೋಡಿದ್ರೆ ಕ್ರಿಮಿನಲ್ ಲಾಲಿ ಲ್ಯಾಂಡಿಂಗ್ ಅದು ಮೆನ್ಸಿರಿ ಅಂತ ಹೇಳಿ ಮೊದಲ ಅವರಿಗೆ ಅದು ಕ್ರಿಮಿನಲ್ ಇಂಟೆನ್ಷನ್. ಆ ಇಂಟೆನ್ಷನ್ ಇಲ್ಲ ಅಂತ ಪ್ರೂವ್ ಮಾಡಿ ಎಷ್ಟೋ ಕೇಸ್ ಗೆಲ್ಸಿದ್ದೆ ನಾನು. ಫಸ್ಟ್ ಯು ಹ್ಯಾವ್ ಟು ಪ್ರೂವ್ ದಟ್ ಹಿ ಹ್ಯಾಸ್ ಗಾಟ್ ಅ ಇಂಟೆನ್ಷನ್.
ಅರ್ಥ ಆಯ್ತಲ್ಲ. ಈಗ ನಿಮ್ಮನೆ ಬರ್ತಾರೆ, ಒಂದು ಬೆಳ್ಳಿ ಪಾತ್ರೆ ಇದೆ, ಅದು ತಗೊಳ್ಬೇಕು ಅಂತ ನಂಗೆ ತಿಳಿದು ನಾ ಬೆಳ್ಳಿ ಪಾತ್ರೆ ತಂದಿದ್ದೇನೆ ಅಂತ ಮರ್ತೋಯ್ತು, ಅವ್ನು ಬಂದು ಹುಡ್ತಾನೆ. ಐ ಹ್ಯಾವ್ ನೋ ಇಂಟೆನ್ಷನ್ ಟು ಸ್ಟೀಲ್, ಇಟ್ ಈಸ್ ನಾಟ್ ಎ ಥೆಫ್ಟ್ ಅಟ್ ಆಲ್. ಅದೆಲ್ಲ ಆ ಕ್ರಿಮಿನಲ್ ಬ್ಯೂಟಿ, ಹಾಗೆ ಈ ಡಿಸೀರ್ ಮೇಲಿದೆ ಅಷ್ಟೇ. ಅದೇ ಭಗವದ್ಗೀತೆಯಲ್ಲಿ 7ನೇ ಚಾಪ್ಟರ್ ನಲ್ಲಿ ಬರುತ್ತೆ, ಧರ್ಮ ಅವಿರುದ್ಧ ಸರ್ವಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಹೇಳ್ತಾರೆ. ಅದು ಸರಿಯಾಗಿ ಹೇಳ್ಕೊತಾರೆ. ಸೊ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಈಸ್ ಗುಡ್. ಡಿಸೈರ್ ಅಂದ್ರೆ ಗುಡ್ ಡಿಸೈರ್. ಡಿಸೈರ್ ನಿಮಗೆ ಡಿಸೈರ್ ಟು ಸಿ ಗಾಡ್ ಇರೋ ಪ್ರಯುಕ್ತ ಈ ಪಾಠ ಕಟ್ತಾ ಇದ್ದೀರಿ. ಹೌದು, ಹಾಗೆ ತಿಳ್ಕೋಬೇಕು. ಡಿಸೈರ್ ಇದ್ದ ಕಡೆ ಈ ಡಿಸೈರ್ ಮನೆಯಲ್ಲಿ ಇಲ್ಲದ್ರೆ ಯಾಕೆ ನಡೀತಾ ಇದು ಯೋಚನೆ ಮಾಡಿ ನೋಡ್ರಿ. ಅದೇ ದಟ್ ಈಸ್ ಕ್ರಾಸ್. ನಮ್ಮ ಅಪ್ಪ ಹೇಳೋರು, ಮೊದಲನೇ ಆಚಾರ್ಯರ ಶಾಸ್ತ್ರ ಓದ್ಬೇಕು ಅಂತ ಒಂದು ಆಸೆ ತಂದು ನೋಡ್ತಾರೆ, ಆಮೇಲೆ ಆಟೋಮೆಟಿಕ್ ನೀವು ಓದ್ವಿ ಅಂತ ಹೇಳ್ತಾ ಇರೋರು. ಮೈ ಫಾದರ್ ಈಸ್ ಮೈ ಫಸ್ಟ್ ಗಾಡ್. ಹೌದು, ಹೌದು. ಥ್ಯಾಂಕ್ ಯು ಅಂಕಲ್. ಜಮುನಾ ಅವರಿದ್ದಾರೆ, ಹ್ಯಾಂಡ್ ಬ್ಯಾಕ್. ಆಯ್ತು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು ಕ್ಲಾಸ್. ಮಧು, ನೀವು ನಮಸ್ಕಾರ ಹೇಳ್ತೀರಿ. ನಮಸ್ಕಾರ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಕಮಿಂಗ್ ಫ್ರಮ್ ಹಂಗೇರಿ. ಥ್ಯಾಂಕ್ ಯು ಅಂಕಲ್. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಒಂದು 10 ನಿಮಿಷ ಕೇಳಿದೆ ಅಂಕಲ್. ಓಕೆ ಓಕೆ. ಜಮುನಾ, ಇದು ಜಮುನಾ. ಅವನು ಮೊದಲು ಹೋಗಿ ಕರ್ಕೊಂಡ್ ಬರ್ತಾ ಇದ್ದಲ್ಲ, ಹಂಗೇರಿಗೆ ಹೋಗಿ ನಾವ. ಹಂಗೇರಿಲಿಂದ ಈಸ್ ರಿಟರ್ನಿಂಗ್ ನಾವು. ಜಮುನಾ ಮಧುನ್ ಹೆಂಡತಿ ಇದ್ಲು, ಅವಳಿಗೆ ಏರ್ಪೋರ್ಟ್ ಹೋಗಿ ಕರ್ಕೊಂಡ್ ಬರ್ತಾ ಇದ್ದಲ್ಲ. ಓಕೆ, ಬಾಯ್ 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 ಬಾಯ್. ಥ್ಯಾಂಕ್ ಯು ಅಂಕಲ್.